ಪೂಜೆ ಅವನು ಪೂಜೆ ಮಾಡಿದ ಅಂದ್ರೆ ಏನರ್ಥ, ಗೌರವಿಸಿದ ಅಂತ ಅರ್ಥ. ಅಭ್ಯನುಜ್ಞಾಯ ಮತ್ತೆ ಕಳಿಸಿಕೊಟ್ಟ ವಾಪಸ್ಸು. ಬ್ರಾಹ್ಮಣಾನಪಿ ಅಪೂಜೆಯತ್, ಅನಂತರ ದೇವತಾ ಕಕ್ಷ ಅಂದ್ರೆ ಬ್ರಾಹ್ಮಣರು, ಅವರಿಗೆಲ್ಲ ವಿಶೇಷವಾಗಿ ಗೌರವವನ್ನು ಕೃಷ್ಣ ತೋರಿಸಿದ. ಸಸ್ನೌ ಅವಹೃತ, ಆ ಮೂಲಕ ಬ್ರಾಹ್ಮಣರಿಗೆ ಗೌರವ ಕೊಡೋದು ಎಲ್ಲ ದೊಡ್ಡ ಕರ್ತವ್ಯ ಯಜ್ಞಯಾಗಾದಿಗಳಲ್ಲಿ ಅಂತ ಅರ್ಥ. ಸಸ್ನಾವಭೃತಂ ಕೃಷ್ಣ ಸದಾರಃ ಸಸುಹೃಜ್ಜನಃ ಆಯಾಂತಂ ದ್ವಾರಕಾಂ ಕೃಷ್ಣಂ ದಂತವಕ್ರೋ ರುರೋಧಃ. ಸಸ್ನೌ ಅವಭೃತಂ ಕೃಷ್ಣ ಸದಾರ ಸಸುಹೃಜ್ಜನಃ ಆಯಾಂತಂ ದ್ವಾರಕಾಂ ಕೃಷ್ಣಂ ದಂತವಕ್ರಃ ರುರೋಧಃ. ಸಸ್ನೌ ಅವಭೃತಂ, ಯಾಗದ ಕೊನೆಯ ಘಟ್ಟ ಯಾವುದು? ಅವಭೃತ ಸ್ನಾನ. ಅದಾಯ್ತು. ಅವಭೃತ ಸ್ನಾನ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಅವಭೃತ ಸ್ನಾನಕ್ಕೆ ಸದಾರಃ ಸಸುಹೃಜ್ಜನ, ಪತ್ನಿಯರ ಸಮೇತವಾಗಿ ಬಂಧು ಬಾಂಧವರ ಸಮೇತವಾಗಿ ಕೃಷ್ಣ ಹೋಗಿದ್ದ, ಮುಗಿಸ್ಕೊಂಡು ಬಂದ. ಆಯಾಂತಂ ದ್ವಾರಕಾಂ ಕೃಷ್ಣಂ, ದ್ವಾರಕ್ಕೆ ವಾಪಸ್ ಬರ್ತಿದ್ದ ಕೃಷ್ಣನನ್ನ ದಂತವಕ್ರ ರುರೋಧ, ದಂತವಕ್ರ ರುರೋಧ. ದಂತವಕ್ರ ಹೆಸರಿನ ರಾಕ್ಷ, ಅವನೇ ಕುಂಭಕರ್ಣನಾಗಿ ಹುಟ್ಟಿದ್ದವನು ಮತ್ತು ಹಿರಣ್ಯರಾಕ್ಷನಾಗಿದ್ದವನು. ಅವನು ರುರೋಧ ದಾರಿಯಲ್ಲಿ ಯುದ್ಧಕ್ಕೆ ಬಂದ ಕೃಷ್ಣನ ಮೇಲೆ. ಜಘಾರ ಗದಯ, ಇದು ಅವ್ರ ಕಾನ್ಸೆಪ್ಟ್ ಏನು ಅಂದರೆ, ಅವಭೃತ ಸ್ಥಾನಕ್ಕೆ ಹೋಗಿರ್ತಾರೆ, ಬರಬೇಕಾದ್ರೆ ಸೈನ್ಯ ಏನೋ ಒಯ್ದಿರೋದಿಲ್ಲ, ಹೊಡೆಯೋದು ಭಾರಿ ಸುಲಭ ಅಂತ ಆ ಟ್ರಿಕ್ ಅವನು, ಗೊತ್ತಾಯ್ತಾ? ಆ್ಯಕ್ಚುಲಿ ಫೌಲ್ ಮೆಥಡ್. ಯುದ್ಧರು ಘೋಷಣೆ ಮಾಡಿ ಬರಬೇಕೇ ಹೊರತು ಹಾಗೆಲ್ಲ ಬರಬಾರ್ದು. ಆದರೆ ದೇವರಿಗೆ ಅದೆಲ್ಲ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಅದರಿಂದಾಗಿಯೇ ಅವನ ಅಜ್ಞಾನವೂ ಕಾರಣ ಆಯಿತು ದಂತವಕ್ರನಿಗೆ ಸಾಯಲಿಕ್ಕೆ, ಮಿಥ್ಯಾಜ್ಞಾನವೂ ಕಾರಣ ಆಯಿತು. ಕೃಷ್ಣ ಅವನ ಸಂಹಾರವನ್ನು ಮಾಡಿದ. ಜಘಾನ ಗದಯ ಕೃಷ್ಣ ತತ್ಕ್ಷಣಾತ್ ಸ ವಿಡೂರಥಂ ವಿಡೂರಥಸ್ತಮೋ ಗಚ್ಚತ್ ದಂತವಕ್ರೇ ಚ ಯೋ ಅಸುರಃ. ಜಘಾನ ಗದಯ ಕೃಷ್ಣ, ಗದೆಯಿಂದ ಹೊಡೆದವನನ್ನು ಕೊಂದ. ತತ್ಕ್ಷಣಾತ್ ಸವಿಡೂರಥಂ, ವಿಡೂರಥ ಅಂತ ಅವನ ಸಹೋದರ, ಅವನನ್ನು ಕೊಂದ. ವಿಡೂರಥಸ್ತಮೋ ಗಚ್ಚತ್ ದಂತವಕ್ರೇ ಚ ಯೋಸುರಃ. ವಿಡೂರಥ ಬರೀ ರಾಕ್ಷಸ, ಅನಂತಮಸ್ಗೆ ಹೋದ. ದಂತವಕ್ರಲ್ಲಿ ಇಬ್ಬರಿದ್ದಾರೆ, ಹಿರಣ್ಯಾಕ್ಷ ಮತ್ತು ವಿಜಯ. ಆದ್ದರಿಂದ ಅವನು ಮಾತ್ರ ಏನಾಗ್ತಾ, ಅಸುರ ಇದ್ದವನು ಮಾತ್ರ ತಮಸ್ಗೆ ಹೋದ. ಜೀತ ತನ್ನ ಮೂಲ ರೂಪಕ್ಕೆ ಹೋದ. ಇಲ್ಲಿ ಅವತ್ತ ಮೂರು ಜನ್ಮ ಮುಗಿತಿಲ್ಲಿ, ಅವರು 3 ಜನ್ಮ ಮುಗಿತಾದ್ರಿಂದ ಈ ಸದ್ಗತಿ ಹೋಗ್ತಾನೆ. ಅದು ಹಿಂದೆ ಹೋಗಿರಲಿಲ್ಲ, 2 ಸತ್ತಿನೂ ಹೋಗಿರಲಿಲ್ಲ ಅವನು, ಈಗ ಹೊರಟ. ಯಾರ ಜೊತೆಗೆ? ಹೌದು. ಅದೇ ದೇವರಿಗೆ ಏನವೆಲ್ಲ ಕೂಡ ದೇವರಿಗೆ ಸರ್ವತ್ರ ವ್ಯಾಪ್ತ. ಅವು ಕೂಡ ಆಯುಧಗಳು ಕೂಡ ಅವನ ಸ್ವರೂಪ, ಅವು ವ್ಯಾಪ್ತ ಜೊತೆಗೆ ಇರುತ್ತೆ. ಆದ್ದರಿಂದ ಸರಿ. ಅನಂತರ ವಾಯುದೇವರು, ಅದಕ್ಕೆ ಅಭಿಮಾನ ದೇವತೆಗಳು, ಅವರು ಇದ್ದೇ ಇರ್ತಾರೆ. ಆದ್ದರಿಂದ ಸರಿ. ಇದು ಎಲ್ಲ ಬಾಂಬ್ ಬಿಟ್ಟಿರ್ತಾರೆ, ಒಬ್ರು ಕೈಲಿ ಬಾಂಬಿಲ್ಲ, ಇಲ್ಲಿ ಹೊತ್ತಿದ್ರೆ ಡವ ಅನ್ನುತ್ತೆ, ಗೊತ್ತಾಯ್ತಾ? ಅದು ಇಷ್ಟೇ ಮನುಷ್ಯ ಮಾಡ್ಕೊಂಡಿರ್ಬೇಕಾದ್ರೆ ದೇವರಿಗೆ ಯಾವ ಲೆಕ್ಕ ಅವೆಲ್ಲ ಕೂಡ. ಇವರೆಲ್ಲ ಜನ ಏನು ತಿಳ್ಕೊಂಡ್ಬಿಡ್ತಿದ್ರು, ಗದೆ ಇಲ್ಲ, ಸೈನ್ಯ ಇಲ್ಲ, ಆಯುಧ ಇಲ್ಲ, ಈಗ ಅಟ್ಯಾಕ್ ಮಾಡ್ಬೋದು ಅಂತೇಳಿ. ಆ ಶಕಟಾಸುರ ಬಂದ, ಕತ್ತಿಗೆ ಕಾಲಿಗೆ ಒದ್ದ ಸತ್ತೋದವನು. ಈಗ ಅದೇನೂ ಆಗಬೇಕು ಅಂತೇನೂ ಇಲ್ಲ, ನೋಡಿದ್ರು ಸಾಯ್ತಾರೆ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಸತ್ತೋಗ್ತಾರೆ. ಲೋಕಕ್ಕೆ ತೋರಿಸ್ತಾರೆ ಅಷ್ಟೇ. ಇದೆಲ್ಲ ಎಚ್ಚರಿಕೆ ಕೊಡ್ತಾರೆ. ಜನರು ಹೀಗೆಲ್ಲ ಇರ್ತಾರೆ, ಯಾವುದೋ ಸಮಯವನ್ನು ದುರುಪಯೋಗ ತಗೊಂಡು ಆಕ್ರಮಣ ಮಾಡಕ್ಕೆ ಬರ್ತಾರೆ, ಹುಷಾರಾಗಿರಿ ಮತ್ತು ಸಂದೇಶವನ್ನು ಭಗವಂತ ಕೊಟ್ಟ. ದೇವರ ಸ್ವರೂಪದ ಆಯುಧಗಳು ಬೇರೆ, ಸ್ವರೂಪದ ಆಭರಣಗಳು ಬೇರೆ, ಸ್ವರೂಪನೇ ಚೇತನ ಅವೆಲ್ಲ ಕೂಡ. ಹೌದು ಹೇಳಲೇಬೇಕು, ಯಾಕೆ ತಾವು ಸ್ವರೂಪನೇ. ಆಮೇಲೆ ಮಹಾಲಕ್ಷ್ಮಿ, ಆಮೇಲೆ ವಾಯುದೇವರು ಮೊದಲಾದವು. ಹೀಗೆ ಅನೇಕ ದೊಡ್ಡ ಪರಿವಾರನೇ ಇದೆ. ಜಘಾನ ಗದಯ ಕೃಷ್ಣ ತತ್ಕ್ಷಣಾತ್ ಸ ವಿಡೂರಥಂ, ಒಂದೇ ಕ್ಷಣದಲ್ಲಿ ಪರಮಾತ್ಮ ಹಾಗೆ ಮಾಡದ. ವಿಡೂರಥಸ್ತಮೋ ಗಚ್ಚದ್ ದಂತವಕ್ರೇ ಚ ಯೋ ಅಸುರಃ ಹರೇಶ್ಚ ಪಾರ್ಷದ ಕ್ಷಿಪ್ರಂ ಹರಿಮೇವ ಸಮಾಶ್ರಿತಃ. ಕೃಷ್ಣೇ ಪ್ರಾಪ್ತೆ ಸ್ವಲೋಕಂಚ ನಿಸೃತ್ಯ ಅಸ್ಮಾತ್ ಸ್ವರೂಪತಃ ಹರೇಶ್ಚ ಪಾರ್ಷದಃ ಕ್ಷಿಪ್ರಂ ಹರಿಂ ಏವ ಸಮಾಶ್ರಿತಃ. ಕೃಷ್ಣೇ ಪ್ರಾಪ್ತೆ ಸ್ವಲೋಕಂಚ ನಿಸೃತ್ಯ ಅಸ್ಮಾತ್ ಸ್ವರೂಪತಃ. ಅವನು ಹರಿಯ ಪಾರ್ಷದ, ಆದ್ದರಿಂದ ಕ್ಷಿಪ್ರಂ ಹರಿಮೇವ ಸಮಾಶ್ರಿತ, ಹರಿಯನ್ನೇ ಸಮಾಶ್ರಿಸಿದ. ಅಂದರೆ ಅವನು ಕೂಡ ಹೇಗೆ ಶಿಶುಪಾಲ ಉದರವನ್ನು ಸೇರಿಕೊಂಡ, ಇವನು ಕೂಡ ಏನು ಮಾಡಿದ, ದಂತವಕ್ಕರ ಉದರ ಸೇರಿಕೊಂಡ. ಕೃಷ್ಣೇ ಪ್ರಾಪ್ತಿಯ ಸ್ವಲೋಕಂಚ, ಕೃಷ್ಣ ಪರಧಾಮಕ್ಕೆ ಹೋದ್ಮೇಲೆ ಜೊತೆಗೆ ಹೋಗ್ಬಿಟ್ಟಲ್ಲಿ ತನ್ನ ಸೇರಿಕೊಂಡು ಅಲ್ಲಿವರೆಗೂ ಕೃಷ್ಣನ ಜೊತೆಗೆ ಇದ್ದ. ನಿಸೃತ್ಯ ಅಸ್ಮಾತ್ ಸ್ವರೂಪತಃ, ಅಲ್ಲಿಂದ ಹೊರಟು ತನ್ನ ಸ್ವರೂಪದೊಂದಿಗೆ ಅವನು ಏಕೀಭಾವಂ ಸ್ವರೂಪೇಣ ದ್ವಾರಪೇಣ ಗಮಿಷ್ಯತಿ. ಅಲ್ಲಿ ಏಕೀಭಾವಂ ಸ್ವರೂಪೇಣ, ತನ್ನ ಸ್ವರೂಪದಲ್ಲಿ ಯಾವ ಒಂದು ರೂಪ ಇತ್ತಲ್ಲ, ವಿಜಯ ರೂಪ, ಅದಕ್ಕೆ ಸೇರಿಕೊಂಡು ದ್ವಾರಪಾಲಕ ಜೊತೆ ಸೇರಿಕೊಂಡ. ಗಮಿಷ್ಯತಿ ತತಃ ಕೃಷ್ಣ ಪುರೀವೇತ್ಯ ಯೋಧಯ ಬೋಧಯಾಮಾಸ ಫಲ್ಗುಣಂ.
ತತಃ ಕೃಷ್ಣ ಪುರೀಂ ಏತ್ಯ ಬೋಧಯಾಮಾಸ ಫಲ್ಗುರು. ಇಷ್ಟೆಲ್ಲ ಮುಗಿಸಿದ ಮೇಲೆ ಕೃಷ್ಣ ವಾಪಸ್ ಎಲ್ಲಿಗೆ ಹೋದಾಗ ದ್ವಾರಕೆಗೆ ಹೋಗಿ ಅರ್ಜುನನ ಕರೆದು ಎಲ್ಲ ವಿಷಯವನ್ನು ಉಪದೇಶವನ್ನು ಮಾಡಿದ. ಇಷ್ಟೊತ್ತೇನು ನಡೆದಿತ್ತು, ಯಾಗ ನಡೆದ ಪ್ರಸಂಗ, ಉಪದೇಶಕ್ಕೆ ಟೈಮಲ್ಲಿ ಆಗ ಪ್ರಸಕ್ತಿ ಇಲ್ಲ. ಅದೆಲ್ಲ ಮುಗಿದ ಮೇಲೆ ಕೃಷ್ಣ ಉಪದೇಶವನ್ನು ಮಾಡ್ತಾನೆ. ಕಿಮೇತ ದೃಷ್ಟ ವಿಬೋಧನಂ, ಅದು ಬೋಧಯಾಮಾಸ, ಬೋಧನೆ ಮಾಡಿದ ಅಂತ ಅರ್ಥ, ಬೋಧನೆ ಮಾಡಿದ. ಕಿಮೇತ ದೃಷ್ಟಮಿತ್ತೇವ ತೇನ ಪೃಷ್ಠೋ ರಮಾಪತಿ ಅಯಂ ದ್ವೀಪ ಸಾಗರಶ್ಚ ಲಕ್ಷಯೋಜನ ವಿಸ್ತೃತೌ ಕಿಮೇತ ದೃಷ್ಟಮಿತಿ ಏವ ತೇನ ಪೃಷ್ಠ ರಮಾಪತಿ. ಕಿಮೇತ ದೃಷ್ಟಂ, ಅರ್ಜುನ ನೀನೇನು ಕಂಡು ಹೇಳು ಅಂತ ಕೇಳ, ಕರ್ಕೊಂಡು ಹೋಗಿದ್ನಲ್ಲ ಈಗ, ಏನೇನು ಕಂಡಿ ನೀನು ಅಂತ ಕೇಳಿದ ತಕ್ಷಣ ಅರ್ಜುನ ಹೇಳ್ತಾ ಇದ್ದಾರೆ ಕಿಮೇತ ದೃಷ್ಟಮಿತ್ತೇವ. ನೋಡಿ, ದುಷ್ಟ ಅದು ಸತ್ಯ. ಇವರೇನು ಹೇಳಿದ್ರು, ಕಂಡಿದ್ದೆಲ್ಲ ಸುಳ್ಳು ಅಂತ ಇವ್ರು ಹೇಳಿದರು. ಕಂಡಿದ್ದೇನಾಯ್ತದು ಸತ್ಯ. ಆ್ಯಕ್ಚುಲಿ ಎಲ್ಲಿ ಕಂಡಿದ್ದು ಸುಳ್ಳಾಗಿದೆ, ಅಲ್ಲಿ ಏನಾಗಿದೆ, ಅಲ್ಲಿ ಸರಿಯಾಗಿ ಕಂಡಿಲ್ಲ. ಸರಿಯಾಗಿ ದೂರದಿಂದ ನೋಡಿದ ಕಪ್ಪೆ ಚಿಪ್ಪು ಬೆಳಿಕ ಹತ್ತಿರದಲ್ಲಿ ಕಾಣಿಸೋದಿಲ್ಲ. ಹಾಗೆ ದೂರದಿಂದ ನೋಡಿ, ಮಿರೇಜ್ ಕೂಡ ಅಷ್ಟೇ, ಹತ್ತಿರದಲ್ಲಿ ಕಾಣಿಸೋದಿಲ್ಲ, ದೂರ ಇರಬೇಕು. ಅರ್ಥ ಆಯ್ತು? ಹತ್ತಿರದಲ್ಲೇ ಇದ್ದರೆ ಹತ್ತಿರ ಹೋಗ್ತಾ ಕಾಣ್ದಾಗ ಬರಿಯಾಗಿಬಿಡುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಸರಿಯಾಗಿ ಕಂಡಿದ್ದು ಸತ್ಯನೇ ಹೊರತು ಸುಳ್ಳಲ್ಲ. ಅವ್ರು 2-3 ಎಕ್ಸಾಂಪಲ್ ತೊಗೊಂಡ್ರು, ನಿಯಮ ಮಾಡ್ಕೊಂಡ್ಬಿಟ್ರು. ಕಂಡಿದ್ದೆಲ್ಲ ಸುಳ್ಳು, ಕಂಡಿದ್ದೆಲ್ಲ ಸುಳ್ಳು ಅಂತ ಹೇಳಿದ್ದೆಲ್ಲ. ಎಲ್ಲ ಮದ್ರಾಸಿಗೆಲ್ಲ ಹೋಗಿದ್ದ, ಪಿಕ್ ಪಾಕೆಟ್ ಆಯಿತು. ಮದ್ರಾಸಿ ಹೋದವರೆಲ್ಲ ಪಿಕ್ ಪಾಕೆಟ್ ಮಾಡ್ಕೊತ ಬಿಡ್ತಾರೆ, ವ್ಯಾಪ್ತಿ ಮಾಡಿಬಿಟ್ಟ. ಎಲ್ಲರೂ ಕಳ್ಳರು ಬದ್ ಜೊತೆಗೆ. ಎಷ್ಟು ಪಾಪ ಅಲ್ಲ ಏನಾದ್ರು, ಹಾಗೆಲ್ಲ ಮಾಡಬಾರ್ದು. ಆದರೆ ಒಂದು 2-3 ನೋಡಿ ಏನು ಮಾಡಕ್ಕೆ ಬರೋದಿಲ್ಲ, ತೀರ್ಮಾನ ಮಾಡಕ್ಕೆ ಬರೋದಿಲ್ಲ. ಅವ್ರು ಆ ರೀತಿ ಮಾಡಿ ದೃಷ್ಟಾಂತನೇ ಪ್ರಧಾನ ಮಾಡಿಕೊಂಡು ಆಗ ಮಾಸ ಎಲ್ಲ ತೆಗೆದುಹಾಕಿಬಿಟ್ರು. ಅದೊಂದೇ ಉಳಿಸ್ಕೊಂಡ್ಬಿಟ್ರು ಕೊನೆಗೆ. ಇದು ದೊಡ್ಡದು ಅಂತೇಳಿ ಜನ ಅದನ್ನು ನಂಬೋ ಗುಂಪು ಶುರುವಾಯಿತು. ತಪ್ಪು. ತತಃ ಕೃಷ್ಣ ಊಟ ಊಟ ಮಾಡಬಾರ್ದು. ಅವನು ಯಾತಕ್ಕೆ ಕಣ್ಣಿಗೆ ಕಾಡ್ತಿದ್ದಾನೆ ನಿನಗೀಗ, ಕಂಡ್ರೆ ಸುಳ್ಳು, ಕಾಡ್ದವರು ಊಟ ಮಾಡೋಕೆ ಆಗೋದಿಲ್ಲ, ಕಾಡಿದ್ರೆ ಊಟ ಮಾಡೋಂಗಿಲ್ಲ, ಕಂಡ್ರು ಮಾಡೋಂಗಿಲ್ಲ, ಸುಳ್ಳಾದ್ರಿಂದ ಏನರ್ಥ? ನಿತ್ಯದ ವ್ಯವಹಾರ ಏನಾಗುತ್ತೆ ಅಲ್ಲಿಗೆ? ಯಾರೋ ಕಂಡ್ರೆ ಮಾತಾಡ್ಸ್ಕೊಡ್ತು, ಯಾಕಂದ್ರೆ ಸುಳ್ಳು ನೀವು ಕಂಡಿದ್ದೀಗ ಅಂತ. ಕಾಡಲಿಲ್ಲ, ಮಾತಾಡ್ಸೋಗಿಲ್ವೇ ಇಲ್ಲ, ಅದು ವ್ಯವಹಾರನೇ ಇಲ್ಲ. ಮನುಷ್ಯ ಆ್ಯಕ್ಚುಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಮಾಡ್ತಾರೆ. ಇದರಲ್ಲಿ ಜನ ನಂಬಿದ್ರು, ಆಶ್ಚರ್ಯ. ತತಃ ಕೃಷ್ಣ ಪುರೀಮೇತ್ಯ ಬೋಧಯಾಮಾಸ ಫಲ್ಗುಣಂ ಕಿಮೇತ ದೃಷ್ಟಮಿತ್ತೇವ ತೇನ ಪೃಷ್ಟೋ ರಮಾಪತಿ ಅಯಂ ದ್ವೀಪ ಸಾಗರಶ್ಚ ಲಕ್ಷಯೋಜನ ವಿಸ್ತೃತೌ. ಎಲ್ಲ ಹೇಳ್ತಾರೆ. ಅಯಂ ದ್ವೀಪ ಸಾಗರಶ್ಚ, ಈ ದ್ವೀಪ ಜಂಬೂ ದ್ವೀಪ, ಸಾಗರ ಲವಣ ಸಮುದ್ರ, ಇವೆರಡು ಎಷ್ಟಿವೆ ಇವು? ಲಕ್ಷಯೋಜನ ವಿಸ್ತೃತ, ಲಕ್ಷಯೋಜನ ವ್ಯಾಪ್ತಿಯನ್ನು ಹೊಂದಿವೆ. ತದನ್ನೇತು ಕ್ರಮೇಣೈವ ದ್ವಿಗುಣೇನ ಉತ್ತರೋತ್ತರಾಹ, ತದನ್ನೇತು ಕ್ರಮೇಣೈವ ದ್ವಿಗುಣೇನ ಉತ್ತರೋತ್ತರಾಹ. ಅವೆರಡೂ ಕೂಡ ಅದು ತದನ್ನೇ ಉಳಿದ ದ್ವೀಪಗಳು, ಉಳಿದ ಸಮುದ್ರಗಳು ಅವೇನಾಗತ್ತವು? ಮೇಲಕ್ಕೆ ಹೋಗ್ತಾ ಹೋದಂತೆ ಡಬಲ್ ಡಬಲ್ ಆಗ್ತಾ ಹೋಗುತ್ತವೆ. ದ್ವಿಗುಣೇನ ಉತ್ತರೋತ್ತರ, ಉತ್ತರೋತ್ತರವಾದದ್ದು ದ್ವಿಗುಣೇನ ಶ್ರೇಷ್ಠ ಆಗ್ತಾ ಹೋಗ್ತವೆ. ಅಂತ್ಯಾಧ್ಯರ್ಧ ಸ್ಥಳಂ ಹೈಮಂ ಬಾಹ್ಯತೋ ವಜ್ರಲೇಪಿಕಂ. ಅದಾದ ಮೇಲೆ ಅರ್ಧ ಸ್ಥಳಂ ಹೈಮಂ, ಬಂಗಾರದ ಪಟ್ಟಣ, ಅದರ ಹೊರಗೆ ವಜ್ರಲೇಪಿಕಂ, ವಜ್ರಲೇಪದ ಕವರಿಂಗ್. ಹೀಗಿದೆ ಭೂಗೋಳ ಎಲ್ಲ ವರ್ಣನೆ ಮಾಡಿ ಕಂಡಿದ್ದೆಲ್ಲ. ಇದು ದಾಟ್ಕೊಂಡು ಹೋಗಿರೋದ್ರಿಂದ ಎಲ್ಲವೂ ಹೇಳ್ತಾರೆ. ವಜ್ರಲೇಪಿಕಂ ಏತತ್ ಸರ್ವಂ ಲೋಕನಾಮ. ಇದಿಷ್ಟಕ್ಕೇನಂತ ಕರೀತಾರೆ ಇಲ್ಲಿವರೆಗೂ? ಲೋಕಾಲೋಕ ಅಂತ ಹೆಸರು. ಅಂದರೆ ಕಣ್ಣಿಗೆ ಕಾಣೋದು, ಉಳಿದವರಿಗೆ, ಎಲ್ಲರಿಗಲ್ಲ, ನೋಡೋರಿಗೆ ದಿವ್ಯ ದೃಷ್ಟಿ ಇದ್ದರೆ. ಏತಸ್ಮಾತ್ ದ್ವಿಗುಣಂ ತಮಃ. ಇದಿಷ್ಟು ಎಷ್ಟಿದೆ, ಡಬಲ್ ತಮಸ್ಸಿದೆ. ಇಷ್ಟು ಒಟ್ಟಿಗೆ ಸೇರಿಸ್ಬಿಟ್ರೆ ಎಷ್ಟಾಗುತ್ತೋ ಅದ್ರ ಡಬಲ್ ತಮಸ್. ಅದನ್ನೇ ಕೃಷ್ಣ ಕೊರ್ಕೊಂಡು ಹೋಗಿದ್ದು. ಛೇದನ ಚಕ್ರನ ಕೊರದ ಅಂತ ಹೇಳಿದಾರಲ್ಲ, ಕೊರದಿದ್ದು ಅದನ್ನ. ಹೇ ದ್ವಿಗುಣಂ ತಮಃ ಅಂಧಂ ಯತ್ರ ಪತಂತ್ಯುಗ್ರಾಹ. ಯಾವ ತಮಸ್ಸು? ಅಂಧಂ ತಮಃ. ಅಲ್ಲಿ ಯಾರು ಬಿಡುತ್ತಾರೆ? ಉಗ್ರಾಹ ಪ್ರಭವಂತ್ಯುಗ್ರ ಕರ್ಮಾಣ ಕ್ಷಯಾಯ ಜಗತೋಹಿತ. ಭಗವದ್ಗೀತೆಯಲ್ಲಿ ಬಂದಿದೆ. ಅಧೋಗತಿ ಕಳಿಸ್ತೀನಿ ಅಂತೇಳಿ. ಅದೇ ಅವರೆಲ್ಲ ಯಾರು ಹೋಗ್ತಾರೆ ಅಲ್ಲಿಗೆ? ಮಿಥ್ಯಾಜ್ಞಾನ ಪರಾಯಣ. ಅಣುಭಾಷ್ಯ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂ ಪದಂ. ಸರಿಯಾಗಿ ಒಂದಕ್ಕೊಂದು ಪೂರ್ತಿ ಟ್ಯಾಲಿ ಆಗ್ತಾ ಹೋಗುತ್ತೆ. ಮಿಥ್ಯಾಜ್ಞಾನ ಏನು ಮಾಡಿದ್ರು ಅಂಧ ತಮಸ್ಸಿಗೆ ಹೋಗುತ್ತೆ. ಸಣ್ಣ ಪುಟ್ಟ ಗಿಡತನಕ್ಕೆಲ್ಲ ಏನು ಮಾಡೋದಿಲ್ಲ, ನೇಣು ಹಾಕೋದು, ಆಜೀವ ಶಿಕ್ಷೆ ಎಲ್ಲ ಕೊಡೋದಿಲ್ಲ ಅವ್ರಿಗೆ. ಆದರೆ ಯಾವುದಕ್ಕೆ ಕೊಡ್ತಾರೆ? ಇನ್ನೂರು ಕೊಂದಾಗ ಅದೆಲ್ಲ ವಾದ ಕೊಡ್ತಾರೆ. ಸೊ ಅಂಧಂಥ ಮಿಥ್ಯಾಜ್ಞಾನಿಗಳಾದ್ದರಿಂದ, ಮಿಥ್ಯಾಜ್ಞಾನ ಇದ್ದವರು ಮಿಥ್ಯಾಜ್ಞಾನ ಪರಾಯಣ. ಮಿಥ್ಯಾಜ್ಞಾನದಲ್ಲೇ ಸಾಯೋರು, ಮಿಥ್ಯಾಜ್ಞಾನದಲ್ಲೇ ಬದುಕೋರು. ಅವ್ರ ಜೀವನ ಪೂರ್ತಿ ಏನದು? ಮಿಥ್ಯಾ ತಪ್ಪು ತಿಳುವಳಿಕೆ ಬಿಟ್ಟು ಬೇರೊಂದು ಗೊತ್ತಿಲ್ಲ ಅವರಿಗೆ. ಅಂಥವ್ರಿಗೆ ಸಿಗೋದು. ಮಿಥ್ಯಾಜ್ಞಾನ ಪರಾಯಣ ಘನೋದಕಂ ತದ್ವಿಗುಣಂ. ಅದಾದ್ಮೇಲೆ ಘನೋದಕ ಬರುತ್ತೆ. ಅದಾದ್ಮೇಲೆ ಘನೋದಕ. ಅದರಲ್ಲಿ ಘನೋದಕ ಅಂದರೆ ಸಾಲಿಡ್ ಸ್ಟೇಟ್ ಅಂದರೆ ಬಂಜಿದ್ದಾಗಿರುತ್ತೆ, ಹಿಮ. ತದ್ವಿಗುಣಂ ತದಂತೆ ಧಾಮ ಮಾಮಕಂ. ಅದೆಷ್ಟಿದೆ? ತಮಸ್ಸಿನ ಡಬಲ್ ಇದೆ.
ತಮಸ್ಸಿನ ಡಬಲ್ ಅದಿದೆ. ತದಂತೆ ಧಾಮ ಮಾಮಕಂ, ಅದಾದ್ಮೇಲೆ ಏನಿದೆ ಮಮತ, ಅಲ್ಲಿ ಹೋಗಿದ್ದು ಕೃಷ್ಣ, ಅದು ನನ್ನ ಧಾಮ, ಅದು ಪರಂಧಾಮ ಅಂದ್ರೆ ಅಲ್ಲಿದೆ. ಯತ್ತ ದೃಷ್ಟಂ ತ್ವಯಾ ಪಾರ್ಥ ತತ್ರ ಮುಕ್ತೈರಜಾದಿಭಿ, ನೀ ನೋಡಿದೆಯಲ್ಲ ಅದೇ ಅಂತ ಹೇಳ್ತಾರೆ ಪಾರ್ಥ. ಯತ್ತ ದೃಷ್ಟಂ ತ್ವಯಾ, ಏನು ನೋಡಿದೆಯಲ್ಲ ಅದನ್ನೇ ನೋಡಿ. ತತ್ರ ಮುಕ್ತೈ ಅಜಾದಿಭಿ ಸೇವ್ಯಮಾನಃ ಸ್ಥಿತೋ ನಿತ್ಯಂ ಸರ್ವೈ ಪರಮಪೂರುಷಃ ಲೋಕಾಲೋಕ ಪ್ರದೇಶಸ್ತು ಪಂಚಾಶಲ್ಲಕ್ಷ ವಿಸ್ತೃತಃ ಸೇವ್ಯಮಾನಃ ಸ್ಥಿತೋ ನಿತ್ಯಂ ಮುಕ್ತೈರಜಾದಿಭಿ. ಅಲ್ಲಿ ಬ್ರಹ್ಮಾದಿಗಳಿಂದ ಸೇವಿಸಿಕೊಂಡಿದ್ದೇನೆ, ಅವರೆಲ್ಲ ಯಾರು ಮುಕ್ತರಾದವರು. ಪರಂಧಾಮ ಅಂತ ಹೇಳಿದ ಮುಕ್ತಸ್ಥಾನ. ಮುಕ್ತಸ್ಥಾನದಲ್ಲಿ ಅಮುಕ್ತರಿಗೆ ಪ್ರವೇಶ ಇಲ್ಲ. ಅಲ್ಲೆಲ್ಲ ಕೂಡ ಅವರಿಂದ ಸೇವಿತನಾಗಿದ್ದೇನೆ. ಬ್ರಹ್ಮಾದಿಗಳು ಅನಂತಾನಂತ ಬ್ರಹ್ಮರಿದ್ದಾರೆ, ಅವರಿಂದ ಪೂಜಿತನಾಗಿದ್ದೇನೆ ಅಂತ ಹೇಳಿದ. ಲೋಕಾಲೋಕ ಪ್ರದೇಶಸ್ತು ಪಂಚಾಶಲ್ಲಕ್ಷ ವಿಸ್ತೃತಃ. ಲೋಕ ಅಲೋಕ, ಲೋಕಾಲೋಕ. ಲೋಕ ಅಂದ್ರೆ ಒಂದು ಭಾಗ ಕಾಣೋದು, ಒಂದು ಭಾಗ ಕಾಣೋದಿಲ್ಲ. ಚಂದ್ರ ನಮಗೆ ಕಾಣಿಸ್ತಾರಲ್ಲ, ಆ ಸೈಡ್ ನಮಗೆ ಕಾಣೋದಿಲ್ಲ. ಚಂದ್ರ ಹೀಗೆ ಮೂವ್ ಆಗ್ತಾನೆ, ಹೀಗೆ ತಿರುಗಿ ಕಾಣೋದಿಲ್ಲ. ಆದ್ದರಿಂದ ಯಾವಾಗ ನೋಡೋದು ಈ ಸೈಡ್ ಮಾತ್ರ, ಆ ಸೈಡ್ ನೋಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಅದು ಅಲೋಕ ನಮಗೆ. ಅಲ್ಲಿ ಇಲ್ಲಿ ದೃಷ್ಟಾಂತ ಕೊಟ್ಟಿದ್ದಷ್ಟೇ, ಇದಲ್ಲ. ಆ ಲೋಕಾಲೋಕ ಪ್ರದೇಶ ಅಂತಾನೆ ಇದೆ. ಒಂದು ಭಾಗ ಕಾಣೋದು, ಒಂದು ಭಾಗ ಇಲ್ಲ ಅಲ್ಲ, ಕಾಣದೇ ಇರೋರಷ್ಟೇ. ಕಾಣದೇ ಕಂಡಿದ್ದ ಸತ್ಯ ಅಲ್ಲ, ಕಾಣದೇ ಇರೋದೇ ಸತ್ಯ ಅಂತ ಒಪ್ಕೋಬೇಕಾದ್ರೆ ಕಂಡಿದ್ದರೂ ಸುಳ್ಳದ್ರೆ ಏನು ಮಾಡಬೇಕು? ಕಾಣದೇ ಇರೋ ಸತ್ಯ ಇದೆ, ಕಾಣದೆ ಅದೇ ರೀತಿ ಕಂಡಿದ್ದು ಸುಳ್ಳಾಗಿದ್ದಿಲ್ಲ. ಸಿಗಂದ್ರೆ ಕಂಡಿದ್ದೇ ಅಲ್ಲ ಅದು. ಎಲ್ಲಿ ಸುಳ್ಳು ಅಂತ ಹೇಳ್ತಾರೆ, ಕಂಡಿದ್ದೇ ಅಲ್ಲ ಅದು ಆಭಾಸ ಅಂತ ಕರೀತಾರೆ. ಸೇವ್ಯಮಾನಃ ಸ್ಥಿತೋ ನಿತ್ಯಂ ಸರ್ವೈ ಪರಮಪೂರುಷೈ, ಪರಮಪೂರುಷಃ ಎಲ್ಲರಿಂದಲೂ ಸೇವಿತನಾಗಿ ಪರಮಪುರುಷ ನಾನಿದ್ದೇನೆ ಅಂತ ಕೃಷ್ಣ ಹೇಳಿದ. ಲೋಕ ಇದಿಷ್ಟು ಏನು ಕಂಡಿ ಅಂತ ಕೇಳ್ತಾ, ಇದೆಲ್ಲ ನೋಡಿದೆಯಲ್ಲ ಅದು ಪ್ರಶ್ನೆ ಮಾಡ್ತಾ ಮಾಡ್ತಾನೆ ಇದಿಷ್ಟು ಕಂಡಿದ್ದು ಅಂತ ಹೇಳ್ತಾ ಹೋಗ್ತಾರೆ. ಏನು ಏನು ಹೌದು. ಹೌದು. ಹೌದು 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 ಹೌದು. ಯಾವ್ದಿದ ಮುಂದೆ ಬರುತ್ತೆ ಹಾಗೆ ಇರೋದು. ಇದಂತ ಕರೀತಾರೆ, ಈ ರೀತಿ ಹೀಗೆ ಬರೋದು. ಇನ್ವರ್ಟೆಡ್ ಕೋನ್ ಅಲ್ಲ, ಇನ್ನೊಂದು ಇಲ್ಲಿವರೆಗೂ ಇನ್ವರ್ಟೆಡ್ ಕೋನ್ ಕಾಣುತ್ತೆ. ಅಲ್ಲಿಂದ ಮತ್ತೆ ಕೋನ್ ರಿಫ್ಲೆಕ್ಷನ್ ಬಂದಾಗ ಈಗ ರಿಫ್ಲೆಕ್ಷನ್ ವಾಟರ್ ಬರುತ್ತಲ್ಲ ಹಾಗೆ, ಅದು ಒಳಗಿದೆ, ಇದು ಮೇಲಿದೆ. ಅದಕ್ಕೆ ಮೇರು ಪರ್ವತ ಲೆಕ್ಕ ಹಾಕೊಂಡಾಗ ನಾವು ಈ ಕಡೆ ಈ ಹಳ್ಳಿ ಕಡೆ ಹಿಂದೆಲ್ಲ ಕೆಲವು ಕಡೆಗೆಲ್ಲ ಒಂದು ಅಡಿಯೋದು ಬರ್ತಿತ್ತು. ಅದು ಏನಂತ ಗೊತ್ತಾ, ಅದಕ್ಕೆ ಗಿದ್ನ ಅಂತ ಕರೀತಿದ್ರು. ಅದು 5 ಸೇರು ಹಿಡಿಸುತ್ತೆ. ಅದು 1 ಸೇರಲ್ಲ, 5 ಸೇರು. ಅದು ಹೀಗಿರ್ತಿತ್ತು ಕೋನ್, ಈ ಥರ ಆಕಾರ ಬರೋ ಟೈಪ್ ಇರುತ್ತೆ ಅದು ಪಾತ್ರೆ. ಅದು ಆ ಥರ ಇದೆ, ಗೊತ್ತಾಯ್ತಾ? ಅದು ಎಕ್ಸಾಂಪಲ್, ಅದೇ ದೃಷ್ಟಾಂತ. ಬರೀ ಕೋನಲ್ಲ, ಬರೀ ಹೀಗೆ ನಿಂತಿಲ್ಲ ಅದು, ಮತ್ತೆ ಹೀಗಾಗುತ್ತೆ ಕೆಳಗಡೆ. ಅಲೋಕನ ಕಾಣದೇ ಇರೋದು. ಕಂಡಿದ್ದು ಲೋಕ, ಕಾಣದೆ ಅಲೋಕ. ಲೋಕಾಲೋಕ ಪ್ರದೇಶ ಆದರೆ ಕಾಣದಿದೆ, ಭಾಗ ಕಾಣದೇ ಇರೋದೇ ಲೋಕಾಲೋಕ ಅಂತ ಕರೆದ. ಏನ ಅಲೋಕರತ ಅಂದ್ರೆ ಕಾಣಬಾರ್ದ, ನೋಡೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಯಾವುದನ್ನು ನೋಡಬಾರ್ದು ಅದನ್ನು ನೋಡ್ಕೊಂಡು ನೋಡೋದಿಲ್ಲ. ಹೋಟ್ಲು ಬೋರ್ಡ್ ನೋಡ್ಕೊಂಡು ಏನೋ ಹೋಗಾಗಿಲ್ಲ ಅನ್ಕೊಂಡು ಹೋಗೋದಿಲ್ಲ. ಆ ಕಡೆ ಗಮನನೇ ಬರೋದಿಲ್ಲ ಅವರಿಗೆ. ಅರ್ಥ ಆಯ್ತಾ? ಎಲ್ಲ ಊರಿಗೆ ದೊಡ್ಡ ಸಿಟಿ ಲಕ್ಷಾಂತರ ಊಟ ಮಾಡ್ಕೊಂಡಿದ್ದಾರೆ. ಇವ್ರು ಹೋದ ಊಟ ಉಪವಾಸ ಹೋಗೋದು. ಯಾಕಂದ್ರೆ ನೋಟ್ರೆ ಅವೆಲ್ಲ ಗಂಡೆತ್ತಿ ನೋಡಲೇ ಇಲ್ಲ ಅವರು. ಇದೆಲ್ಲ ಅನಿಸ್ಲೂ ಇಲ್ಲ, ಯಾರು ನೋಡೋರಿಲ್ಲ, ಹೋಗ್ಬೋದು ಅನ್ಕೊಂಡು ಅನ್ಕೊಳ್ಳಿಲ್ಲ. ಯಾಕೆ? ತನಗೆ ಬೇಕಾಗಿದೆ, ಯಾರು ನೋಡಕ್ಕೆ ಮಾಡೋದಲ್ಲ, ಅದರಿಂದ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೆ ನೋಡದೇ ಇರೋದು ಅದು ಅಲೋಕ. ನೋಡಬಾರ್ದು ನೋಡ್ಕೊಡೋದು. ಅಗಮ್ಯ ಗಮನ ಮಾಡಿಕೊಡೋದು. ಅದೇ ರೀತಿ ಅಯಾಜ್ಯ ಯಾಜನ, ಎಷ್ಟೇ ಕೊಟ್ಟರು ನಾನು ಹೋಮ ಮಾಡಿಸೋದಿಲ್ಲ. ಯಾಕೆ? ನಿಮಗೆ ಅರ್ಹತೆ ಇಲ್ಲ. ಅದು ಅವ್ರು ಹೇಳಿದ ಯಾಗ ನಿಷಿದ್ಧ ಯಾಗ, ಅವನು ಮಾಡೋನು ಅಯೋಗ್ಯ, ನಾನು ಮಾಡೋದೇ ಇಲ್ಲ. ಗೊತ್ತಾಯ್ತಾ? ಉದಾಹರಣೆಗೆ ಫೇಲ್ ಅಡ್ಮಿಷನ್ ಕೊಡೋದಿಲ್ಲ ಅಂತಾರಲ್ಲ ಹಾಗೆ. ಒಂದು ಕೊಟ್ಟರು ಏನಂತಾರೆ ಅದನ್ನು ಮೋಸ, ಮತ್ತೆ ಇದು ಅಂತ ಸಿಕ್ಕಾಕತ್ತಾರೆ. ಸಪಂಚಾಚ ಸಹಸ್ರಸ್ಯ ತಸ್ಯ 50 ಲಕ್ಷ ಎಷ್ಟಿದೆಯೋ 50 ಲಕ್ಷ ಯೋಜನೆ ಇದೆ. ಇಲ್ಲಿ ಬರೀ ಅಷ್ಟೇ ಹೇಳ್ಬಿಟ್ಟು ಯೋಜನಾ ಅಂತ ಹಿಂದೆ ಹೇಳಿರೋದ್ರಿಂದ ಸೇರಿಸ್ಕೋಬೇಕು. ಅದಕ್ಕೆ ಮೊದಲು ಹೇಳ್ತಾರೆ 10 ರೂಪಾಯಿ 20 30 40, ಆಮೇಲೆ 30 40 ಅಂದ್ಬಿಡ್ತಾರೆ. ರೂಪಾಯಿ ಎಂಬೋದಿಲ್ಲ. ಮೇಲೆ ಹೋಗ್ತಾ ಹೋಗ್ತಾ ಏನು ಮಾಡಿಬಿಡ್ತಾರೆ, ಇಲ್ಲಿಂದ 10 ಕಿಲೋಮೀಟರ್ 20 ಕಿಲೋಮೀಟರ್, ಆಮೇಲೆ 30 40 ಅಂದ್ಬಿಡ್ತಾರೆ. ಕಿಲೋಮೀಟರ್ ಸೇರಿಸೋದಿಲ್ಲ, ಹಿಂದೆ ಹೇಳಿದ್ದನ್ನು ಸೇರಿಸ್ಕೋಬೇಕು. ಇಲ್ಲಿ ಯೋಜನಾ ಅಂತ ಹೇಳಲಿಲ್ಲ, ಇಲ್ಲಿ ಯೋಜನಾ ಅಂತ ಹೇಳ್ತಾ ಬಂದಿರೋದ್ರಿಂದ 50 ಲಕ್ಷ ವಿಶ್ರುತ. ಸಪಂಚಾಶತ್ ಸಹಸ್ರಸ್ಯ ಪ್ಲಸ್ 50 ಸಹಸ್ರ 50,000, 50 ಲಕ್ಷ 50,000. ತಸ್ಯಾಪಿ ಗಣನಂ ತಥಾ ಯೋಜನಾನಾಂ 25 ಕೋಟಯೋ ಮೇರು ಪರ್ವತಾತ್. ಒಟ್ಟಿನ ಮೇಲೆ ಮೇರು ಪರ್ವತದಿಂದ ತಗೊಂಡ್ರೆ ಮೇರು ಪರ್ವತಾತ್ 25 ಕೋಟಯ ಯೋಜನಾನ, 50 ಕೋಟಿ ಯೋಜನ ಮೇರು ಪರ್ವತದಿಂದ
ನಾಲ್ಕು ದಿಕ್ಕಿಯು ಹೀಗಿದೆ ಅಂತ ಹೇಳ್ತಾರೆ. ಮಧ್ಯ ಮೇರು ಪರ್ವತ, ಮಧ್ಯ ಮೇರು ಪರ್ವತ ಇದು ಹೀಗಿದೆ. ಚತುಸ್ರಶ್ವಪಿ ದಿಕ್ಷೂರ್ಧ್ವಂ ಅಧಶ್ಚಾಂಡಂ ಪ್ರಕೀರ್ತಿತಂ. ನಾಲ್ಕು ದಿಕ್ಕುಗಳಲ್ಲೂ ಕೂಡ ಊರ್ಧ್ವ ಮತ್ತು ಅಧ, ನಾಲ್ಕು ದಿಕ್ಕು ಮೇಲೆ ಮತ್ತು ಕೆಳಗೆ, ಇದಿಷ್ಟು ಅಂಡ ಅಂತ ಕರೀತಾರೆ. ಇದಿಷ್ಟು ಸೇರಿ ಬ್ರಹ್ಮಾಂಡ ಅಂತ ಕರೀತಾರೆ. ಅಪ ಅಗ್ನಿ ಈರ ನಭೋ ಅಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶಗುಣೈರೇತತ್ ಆವೃತಂ ಪರತಸ್ತತಃ ವ್ಯಾಪ್ತೋಹಂ ಸರ್ವಗೋನಂತೋ ಅನಂತರೂಪೋ ನಿರಂತರಃ. ತಸ್ಮಾತ್ ದಶಗುಣೈಃ ಏತತ್ ಆವೃತಂ ಪರತಸ್ತತಃ ಕ್ರಮಾತ್ ಚತುಸ್ಸೃಷ್ಟಿ ದಿಕ್ಷು. ಅಪ್ ಅಂದ್ರೆ ನೀರು, ಆಮೇಲೆ ಅಪ್ಪ ಅಗ್ನಿ, ಆಮೇಲೆ ಈರ ಅಂದ್ರೆ ವಾಯು, ಈರ ಅಂದ್ರೆ ವಾಯುದೇವರು, ನಭಸ್ಸು ಆಕಾಶ. ಏನಾಯ್ತು ಈಗ? ಅಪಗ್ನಿ ಈರ ಅಂತ ಹೇಳಿದ್ರೆ ನಭ ಆಕಾಶ, ಪೃಥ್ವಿ ಅಪ್ ತೇಜಸ್ಸು ವಾಯು ಆಕಾಶ, ಪಂಚಭೂತಗಳಾಯ್ತು ಅಲ್ಲಿಗೆ. ಗೊತ್ತಾಯ್ತಾ? ಅಪಗ್ನೀರ ನಭ ಅನ್ನಲ್ಲಿವರೆಗೂ ಪಂಚಭೂತಗಳು. ಅಪ್ ಅಗ್ನಿ ಈರ ನಭ, ಮತ್ತೆ ಈರ ವಾಯು ಬಂತಲ್ಲ, ಅಪ್ ಬಂತು, ಅಗ್ನಿ ಬಂತು. ಗೊತ್ತಾಯ್ತಾ? ಪೃಥ್ವಿ ಬಂತು, ಅಂಡರ್ಸ್ಟುಡ್ ಇರೋದು. ಪೃಥ್ವಿ ಅಪ್ ತೇಜಸ್ಸು ವಾಯು. ಗೊತ್ತಾಯ್ತಾ? ಅಹಂಕೃನ್ ಮಹತ್ತತ್ವ ಗುಣತ್ರಯೈ. ಅಹಂಕೃತ್ ಅಂದ್ರೆ ಅಹಂಕಾರ, ಮಹತ್ತತ್ವ ಗುಣತ್ರಯೈ ಮಹತ್ತತ್ವ. ಆಮೇಲೆ ತ್ರಿಗುಣಗಳು, ಅವ್ಯಕ್ತದ ಗುಣಗಳು. ಕ್ರಮಾದಶ ಗುಣ ಇರೇತತ್. ಅವೆಲ್ಲ ಒಂದಕ್ಕಿಂತ 10 ಟೈಮ್ಸ್ ಮೇಲಿರುತ್ತೆ, ಕೆಳಗಿಂದಕ್ಕಿಂತ ಮೇಲೆ 10 ಟೈಮ್ಸ್ ಜಾಸ್ತಿ. ಅದು ಮೊದಲು ಪೃಥ್ವಿಗಿಂತ ಜಾಸ್ತಿ. ಇವತ್ತಂತೂ ಒಂದು ಕಂಡಿದೆ ನಮಗೆ, ಭೂಮಿಯಲ್ಲಿ ಯಾವ ಭಾಗ ಜಾಸ್ತಿ ಇದೆ ಇವತ್ತು? ನೀರೇ ಜಾಸ್ತಿ ಇರೋದು. ಪೃಥ್ವಿ, ಆಮೇಲೆ ಅದರ 2ರಷ್ಟು ಏನಿದೆ ಅಗ್ನಿ, ಅದರ 2ರಷ್ಟು ವಾಯು, ಅದರ 2ರಷ್ಟು ನಭಸ್ಸು. ಇದು ಭೂತಾಕಾಶ ಹೇಳ್ತಿರೋದು. ಈ ಅವ್ಯಾಕೃತ ಆಕಾಶಕ್ಕೆ ಎಂಡೇ ಇಲ್ಲ, ಅದು ಮೆಜರ್ಮೆಂಟ್ ಇಲ್ಲ ಅದಕ್ಕೆ, ಸರ್ವತ್ರ ವ್ಯಾಪ್ತ. ಅದರಿಂದ ಇದು ಭೂತಾಕಾಶಕ್ಕೆ ದಿಕ್ಕಿ ಲೆಕ್ಕ ಇದೆ. ಏತತ್ ಆವೃತಂ ಪರತಸ್ತತಃ. ನಾವು ಹೇಳ್ಬೋದು, ಇಲ್ಲಿ ಹೇಳ್ಬೋದು, ಎಷ್ಟು ಮೆಜರ್ಮೆಂಟ್ ಇಲ್ಲಿ ಹೇಳ್ಬೋದು, ಬೇರೆ ಹೇಳಕ್ಕಾಗೋದಿಲ್ಲ. ಅದು ಹೊರಗಿದ್ದು ಒಳಗಿದ್ದು. ಈ ಕವರ್ಗೆ ಸೇರಿ ಮೆಜರ್ಮೆಂಟ್ ಕೊಡ್ಬೋದು ಹೊರತು ಅದಕ್ಕೆ ಕೊಡಕ್ಕೆ ಬರಲ್ಲ. ಕ್ರಮಾತ್ ಅದು ಬ್ರಹ್ಮಾಂಡದ ಒಳಗಿಂದಿದೆ ಅಲ್ಲ. ಅಂದ್ರೆ ಅವ್ಯಾಕೃತ ಆಕಾಶ ಒಳಗೂ ಹೊರಗೂ ಇದೆ. ಭೂತಾಕಾಶ ಎಲ್ಲಿದೆ? ಒಳಗಷ್ಟೇ, ಹೊರಗಿಲ್ಲ. ಅಹಂಕೃತ್ ಮಹತ್ತತ್ವ ಗುಣತ್ರಯೈ ಆಮೇಲೆ ಕ್ರಮಾತ್ ದಶಗುಣೈರೇತತ್ ತಾವೃತಂ ಪರತಸ್ತತಃ. ಹೀಗೆಲ್ಲ ಕವರಿಂಗ್ ಇದೆ, ಒಂದೊಂದೇ. ವ್ಯಾಪ್ತೋಹಂ ಸರ್ವಗಃ ಅನಂತ. ಇದೆಲ್ಲನೂ ವ್ಯಾಪ್ತನಾಗಿದ್ದೇನೆ. ಪರತರಸ್ತತಃ, ಆದ್ದರಿಂದನೇ ನಾನು ಸರ್ವೋತ್ತಮನಾದವನು. ಸರ್ವಗಃ ಅನಂತಃ ಅನಂತರೂಪ ನಿರಂತರಃ. ಇಷ್ಟೆಲ್ಲ ಇರೋದ್ರಿಂದನೇ ನಾನು ಎಂಥವನು ಅಂದರೆ ವ್ಯಾಪ್ತಃ, ಸರ್ವಗಃ, ಅನಂತಃ, ಅನಂತರೂಪ, ನಿರಂತರಃ. ಇದಿಷ್ಟು ಕೂಡ ದೇವರ ಮಹಿಮೆ. ನಿರಂತರ ಅಂದ್ರೇನು? ಅಂತರ ಇಲ್ಲದವನು. ಯಾವುದರಲ್ಲಿ? ರೂಪಗಳಲ್ಲಿ ದೇಶಭೇದ ಕಾಲಭೇದ ಯಾವುದು ದೇವರಲ್ಲಿಲ್ಲ. ಸರ್ವದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ ನಿರಂತರ. ನಾವು ನಿರಂತರ ಮಾತಾಡ್ತಾನೆ. ನಿರಂತರ ಅಂದ್ರೇನು? ಗ್ಯಾಪ್ ಇಲ್ದೇನೆ. ಇಲ್ಲಿ ಗ್ಯಾಪ್ ಇಲ್ಲ ಅಂತ ಅರ್ಥ. ಅಂತರ ಅಂದ್ರೆ ಗ್ಯಾಪ್. ದೇವರಲ್ಲಿ ಹಾಗಲ್ಲ, ಭೇದ, ಸಗತ ಭೇದ ವಿವರ್ಜಿತ ಅಂತ. ಇದನ್ನ ಯಾಕೆ ಹೇಳಬಾರದು? ಸರ್ವಾಗ ಹೇಳ್ಬಿಟ್ಟಿದ್ದಾರೆ ಆಗಲೇ. ಸರ್ವೋತ್ರಾಪ್ತ ಅಂತ ಹೇಳಿದ ಮೇಲೆ ಮತ್ತೆ ನಿರಂತರ ಅಂದ್ರೆ ಅರ್ಥ ಏನೋ ಬೇರೆ ಅರ್ಥ. ಅನಂತ ರೂಪೋ ನಿರಂತರ. ಅನಂತ ರೂಪ ಇದೆ, ಗೊತ್ತಾಯ್ತಾ? ಅಂತರ ಇಲ್ಲ. ಅನಂತ ರೂಪ ನಿರಂತರ. ಅನಂತ ರೂಪ ಇದ್ರೂ ಕೂಡ ಏನಿಲ್ಲ, ಭೇದ ಇಲ್ಲ. ಅನಂತ ರೂಪ ಇದ್ರೂ ಭೇದ ಇಲ್ಲ. ಸೊ ಅದನ್ನೇ ಹೇಳ್ಬೇಕಾದ್ರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಪರಮಾತ್ಮ ನಿರ್ಗುಣನಾಗಿ, ಇಷ್ಟೆಲ್ಲ ಗುಣಗಳು ನಿರ್ಗುಣನಾಗಿದ್ದೇನೆ ಅಂದ್ಬಿಟ್ಟು ಇವ್ರು ಹಿಂದೆ ಸುಳ್ಳು ಅಂತ ಅರ್ಥ ಮಾಡಿದ್ರು. ಈ ಅರ್ಥ ಮಾಡ್ಕೊಳ್ಳೋಕೆ ಬರಲಿಲ್ಲ ಅವರಿಗೆ, ಅದು ತಪ್ಪಾಯ್ತು. ಇಲ್ಲೂ ಹಾಗೆ ಭೇದ ಇಲ್ಲದವನು. ಅಷ್ಟು ರೂಪಗಳಿದ್ರೂ ಭೇದ ಇಲ್ಲ. ಅನಂತ ಶೀರ್ಷೋ ಅನಂತಾಕ್ಷೋ ಅನಂತಪಾದ ಕರೋರುಕಃ. ಅನಂತ ಗುಣ ಮಹಾತ್ಮ್ಯ ಚಿದಾನಂದ ಶರೀರಕಃ. ನೋಡಿ, ಅನಂತಕ್ಕೆ ಎಷ್ಟು ಸೇರಿಸ್ಬೇಕೀಗ? ಅನಂತ ಎಕ್ಸ್ಪ್ಯಾನ್ಷನ್ ಇದು. ಅನಂತ ಶೀರ್ಷ ಅನಂತಾಕ್ಷ ಅನಂತಪಾದ ಕರೋರುಕಃ. ಅನಂತಪಾದ ಅನಂತಕರ ಅನಂತ ಊರು, ಅನಂತ ತೊರೆಗಳು, ಅದೆಷ್ಟು ಎಲ್ಲ ಅನಂತನೇ. ಅನಂತ ಗುಣ ಮಹಾತ್ಮ್ಯ, ಅನಂತ ಗುಣ ಅನಂತ ಮಹಾತ್ಮ್ಯ, ಚಿದಾನಂದ ಶರೀರ. ಹೀಗೆ ದೇವರ ಚಿಂತನೆ ಮಾಡಿದರೆ ಸಂತತಂ ಚಿಂತೆಯೇ ಅನಂತಂ. ಈ ರೀತಿ ಚಿಂತನೆ ಮಾಡಬೇಕೆ ಹೊರತು ಯಾವುದರ ಚಿಂತನೆ ಅಲ್ಲ. ಚಿದಾನಂದ ಶರೀರಕಃ. ಚಿತ್ ಜ್ಞಾನ, ಆನಂದ. ಚಿದಾನಂದ ಶರೀರಕಃ, ಚಿದಾನಂದ ಶರೀರಕರಾಗಿದ್ದಾನೆ. ಮಧ್ವಶ ಏವ ಸರ್ವೇಪಿ ತ್ವಂ ಚ ಅನ್ಯೇಪಿ ಧನಂಜಯ.
ಮತ್ಪ್ರಜಾ ಏವ ಸರ್ವೇಪಿ ತ್ವಂಚ ಅನ್ಯೇ ಅಪಿ ಧನಂಜಯ ಸರ್ವೇಪಿ ಎಲ್ಲರೂ ಸಹ ಮದ್ವಶಾ ಏವ ಅದೇ ವಶೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ. ಇದೆಲ್ಲ ದ್ವಾದಶೋತ್ತರ ಹೋಗ್ಬೇಕಾದ್ರೆ ನೆನಪಾಗಬೇಕು. ಅಷ್ಟು ಕೂಡ ದ್ವಾದಶೋತ್ತರ ನೆನಪಾಗದೆ ಹೋದರೆ ಉಪಯೋಗ ಇಲ್ಲ. ಇದೆಲ್ಲ ದ್ವಾದಶೋತ್ತರ ಇಷ್ಟು ಚಿಂತನೆ ಮಾಡಿದಾಗ ನೈವೇದ್ಯ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಇದ್ದಾಗ ಆಗ ದೇವತೆಗೆ ಅರ್ಥ ಬರುತ್ತೆ. ಏನು ಊಟ ಮಾಡಿ ಹೊಡೋಗು ಅಂತ ಹೇಳಿ ಅದಾಗಲ್ಲ, ತಿಳಿತಿಲ್ಲ. ನಮ್ಮ ಊಟ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ನು ಇಂಥ ಊಟ ಬೇಕೇ ಇಲ್ಲ. ಅವರು ಪೂರ್ಣ ನಾವು ನಮಗೆ ಕೊಡ ನಮ್ಮ ಊಟ ಅವ್ನು ತಗೊಳ್ಳೋದಿಲ್ಲ, ನಮಗೆ ಕೊಡ್ತಾನಷ್ಟೇ. ತೇನ ತೆಕ್ತೇನ ಕುಂಜೀಥ ಅನಂತ ಗುಣ ಮಹಾತ್ಮ್ಯ ಚಿದಾನಂದ ಶರೀರಕಃ ಮದ್ವಶ ಏವ ಸರ್ವೇಪಿ ಜಾನ್ಯೋಪಿ ಧನಂಜಯ. ನೀನು ಕೂಡ ಅಷ್ಟೇ ಅಂತ ಹೇಳಿ ತ್ವಂಚ ಇಷ್ಟೆಲ್ಲ ಹಾರಾಡಿದೆಯಲ್ಲ, ಕೃಷ್ಣ ಅಲ್ಲ ಅಂತ ಹೇಳ್ಕೊಂಡಿಯಲ್ಲ, ನೀನು ವಶನಾದವನೇ. ಇದಿಷ್ಟು ತಿಳುವಳಿಕೆ ಕೊಟ್ಟ. ಯೋಗ್ಯರಿಗೆ ತಪ್ಪನ್ನು ತಿಳಿಸ್ತಾನೆ, ಅಯೋಗ್ಯರಿಗೆ ಹೇಳಕ್ಕೆ ಹೋಗೋದಿಲ್ಲ. ಅದೇ ಅನ್ಕನ್ಸರ್ನ್ ಫಲೋ ಇದ್ದಾಗಿರ್ತಾನೆ, ಹಾಗೆ ಹಾಳಾಗಿಬಿಡ್ತಾನೆ. ಎಲ್ಲರಿಗೂ ದಾರಿ ತೋರಿಸ್ತಾ ಹೋಗ್ತಾರಾ? ಆಗುತ್ತಾ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಕನ್ಸರ್ನ್ ಯಾರಿಗಿರುತ್ತೋ ಅವ್ರಿಗೆ ಹೇಳ್ತಾರೆ. ಹೌದು, ಕಂಟ್ರೋಲ್ ಮಾಡೋದು ಅವನೇ, ಡೈರೆಕ್ಟ್ ಮಾಡೋದಿಲ್ಲ. ಡೈರೆಕ್ಟ್ ಮಾಡೋದು ಬೇರೆ, ಕಂಟ್ರೋಲ್ ಮಾಡೋದು ಬೇರೆ. ಸುಮ್ಮನೆ ಕಾಡಕ್ಕೆ ಎಲ್ಲಿಗಂತ ಹೇಳೋದಿಲ್ಲ ಅವರು. ಸುಮ್ಮನೆ ವ್ಯಾನ್ ಹತ್ತು ವ್ಯಾನ್ ಹತ್ತು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಗೊತ್ತಿಲ್ಲ ಅವರಿಗೆ. ಎಲ್ಲಿ ಡೀಟೇಲ್ಸ್ ಕೊಟ್ಟು ರೂಟ್ ಕೊಟ್ಟು ಎಲ್ಲ ಕೊಟ್ಟು ಮತ್ತೆ ಯಾರು ಟ್ರೈ ಮಾಡ್ತಾರೆ, ಎಸ್ಕೇಪ್ ಎಲ್ಲ ಟ್ರೈ ಮಾಡ್ತಾರೆ. ಅದು ಯಾವುದು ಹೇಳೋದಿಲ್ಲ. ನಾಳೆ ರೆಡಿ ಇರೋ 10 ಗಂಟೆ ರೆಡಿ ಇರೋ ಅಷ್ಟೇ. ಎಲ್ಲಿಗೆ ಅದೆಲ್ಲ ತಲೆ ಎಟ್ಟಿ ಮಾಡಬೇಡ. ಕೇಳಿ ಪ್ರಶ್ನೆ ಕೇಳಿ ತಲೆ ಎಟ್ಟಿ ಮಾಡಿದಾಗ ಏನು ಮಾಡ್ಬೇಕು ಅವರು? ಆಗಲಿ ಅಷ್ಟೇ. ಎಲ್ಲರಿಗೆ ಉಳಿದವ್ರಿಗೆ ಯಾರು ಹೇಳ್ಬಿಡ್ತಾರೆ, ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಅರೇಂಜ್ಮೆಂಟು ಎಲ್ಲಿ ಇಡಬೇಕು ಎಲ್ಲ ಡೀಟೇಲ್ಸ್ ಏನು ಕೊಡೋದಿಲ್ಲ. ನೀವು ಇಳ್ಕೊಳ್ಳೋದು ಬೇರೆ, ಕೇಳಿ ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನತ್ತಿಗೆ ಚಿದಾನಂದ ಶರೀರಕಃ ಮದ್ವಚ ಏವ ಸರ್ವೇಪಿ ತ್ವಂ ಜಾನ್ಯೇಪಿ ಧನಂಜಯ ಮತ್ಪ್ರಸಾದಾತ್ ಬಲಂ ಚೈವ ವಿಜಯಶ್ಚ ಅಖಿಲಾ ಗುಣಾಃ. ಮದ್ವಸ್ ನಿನಗಿರೋ ಬಲಗಿರ ಎಲ್ಲ ನನ್ನಿಂದ ಬಂದಿರೋದು ಹೊರತು ಬೇರೆ ಅಲ್ಲ. ಮತ್ಪ್ರಸಾದಾತ್ ಬಲ ಬಂದಿರೋದು ಎಲ್ಲಿಂದ? ನನ್ನ ಅನುಗ್ರಹದಿಂದ. ಅವರೆಲ್ಲ ಎಲ್ಲರಿಗೂ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಅಪರೇಶ. ಎಲ್ಲಿ ಬಲ ಕಾಣುತ್ತೋ ಯಾರು ಕೊಟ್ಟಿರೋದು? ಅದು ನಾನು ಕೊಟ್ಟಿರೋದು ಅಂತ ಅರ್ಥ. ಮತ್ಪ್ರಸಾದಾತ್ ಬಲಂ ಚೈವ ವಿಜಯಶ್ಚ ಅಖಿಲಾ ಗುಣಾಃ. ಇನ್ನು ಜಯ ಬಂದರೂ ಕೂಡ ಯಾತಕ್ಕೆ? ನನ್ನಿಂದನೇ. ಅದಕ್ಕೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ. ವಿಜಯನೇ ಇದೆ ಪದ, ಅದೇ ಪದ ಇಟ್ಟಿದ್ದಾರೆ. ಧ್ರುವಾನೀತಿರ್ ಬತಿರ್ಮಮ. ಅದೇದು ಅಲ್ಲ, ಫಲ ವಿಜಯ ಅಲ್ಲ. ಅಖಿಲಾ ಗುಣಾಃ. ಏನೇನು ಗುಣ ಕಂಡು ಬಂದರೂ ಅದು ಯಾರು ಕೊಟ್ಟಿದ್ರು? ಯಾರ ಅಧೀನ? ದೇವರ ಅಧೀನ. ಯಾವುದೇ ಅಗ್ನಿಯ ಸುಡುವಿಕೆ ದೇವರ ಅಧೀನ. ಅದಕ್ಕೆ ಪ್ರಹ್ಲಾದನಿಗೆ ಗೊತ್ತಿತ್ತು, ಅಗ್ನಿಯೊಳಗೆ ಆಗ್ತದೆ. ಸ್ತೋತ್ರ ಮಾಡಿದ ಡಿಸ್ಕನೆಕ್ಟ್ ಆಗಿದೆ. ದೇವರು ಸುಡಲಿಲ್ಲ, ಇವ್ರು ಸುಡೋ ಶಕ್ತಿ ಇಲ್ಲ. ಇದು ಅರ್ಥ ಮಾಡಿ ಪ್ರಹ್ಲಾದನಿಗೆ ಗೊತ್ತಿದ್ದರಿಂದ ಹಾಗಾಯಿತು. ಇವ್ರು ಏನು ಮಾಡ್ತಿದ್ರು? ಯಾರೋ ಹೇಳಿದ್ರು ಹೋಗ ಮೇನ್ ಸ್ವಿಚ್ ಆಫ್ ಮಾಡ್ತಿರೋ ಮುಗಿದೋಯ್ತು ಅವನಿಗೆ. ಉಳಿದವ್ರಿಗೆ ಗೊತ್ತಿಲ್ಲ ಅಂತೇಳಿ ಪ್ರಹ್ಲಾದ ಹಾಗೆ ಮಾಡ್ತಿದ್ದ. ಅದಕ್ಕೆ ಏನೇನು ಅಪಾಯ ಆಗಲೇ ಇಲ್ಲ ಅಂತ. ಅಂದರೆ ಆ ಕಾಲಕ್ಕೆ ಅದು ವಿಸ್ಮೃತಿ. ಅದು ತುಂಬ ಬೇಜಾರಾದಾಗ ಡಲ್ ಆದಾಗ ಏನಾಗತ್ತೆ? ಕೆಲವು ವಿಷಯ ಫ್ಲಾಶ್ ಆಗೋದಿಲ್ಲ. ಆ ಥರ ಆಗುತ್ತೆ. ಯಾರಿಗೆ ಬಸ್ಸಿ ಅಂತ ಹೇಳುತ್ತಾರೋ ಅವ್ರನ್ನೇ ಬೈತಾರೆ ಒಂದು ಎಬ್ಸಿದ ತಕ್ಷಣ. ಅದು ಹೇಳ್ಬೇಕಾದ್ರೆ ಎಚ್ಚರ ಇತ್ತು. ಈಗ ನಿದ್ದೆ ಕಡೆ ಡೈವರ್ಟ್ ಆಗಿದೆ, ಬುದ್ಧಿಯೆಲ್ಲ ಏನು ಹೇಳಿದ್ದೆ ಅಂತ ಹೇಳಿದ್ರೆ ಇರ್ಬೋದು, ಅಷ್ಟಿಗೆ ಎಬ್ಬಿಸ್ಬಿಡೋದು ಅಂತ ಕೇಳೋದು. ಮತ್ತೆ ವಿಷಯ ಹೇಳಿದ್ದೆ ಯಾಕಾಗಿ ಎಬ್ಬಿಸ್ಬಿಡೋದು ಅಂತ ಕೇಳಿದರೆ ಆಗಿದ್ದು ಇವಕ್ಕೆ ಆಮೇಲೆ ಇರೋದಿಲ್ಲ ಆ ಟೈಮ್ನಲ್ಲಿ. ಅದಕ್ಕೆ ಹೇಳ್ತಾರೆ, ಅದು ಉಪಾಧಿ ಅಂತ ಕರೀತಾರೆ. ಯಾವುದೋ ಕಾರಣದಿಂದ ಏನಾಗುತ್ತೆ? ಡಿಸ್ಟರ್ಬ್ ಆಗ್ತಾರೆ. ಡಿಸ್ಟರ್ಬ್ ಆದಾಗ ಏನು ಮಾಡ್ತಾನೆ? ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾವಾಗ ಮೈಂಡ್ ಹೇಗಿರ್ಬೇಕು? ಡಿಸ್ಟರ್ಬ್ ಮಾಡ್ಕೊಳ್ಳೋದೇ ಇರಬೇಕು. ಪ್ರಸಾದೇ ಸರ್ವ ದುಃಖಾನ ಮಾನಿರ ಶೋಪಜಾಯತೆ. ಮನಃಪ್ರಸಾದ ಇರುತ್ತೆ. ಮನಸ್ಸನ್ನು ಎಂದೂ ಕೂಡ ಏನು ಮಾಡ್ಕೋಬಾರ್ದು? ಆದಷ್ಟು ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ರೆ ಸಾಧನೆ ಆಗೋದಿಲ್ಲ. ಈ ಡ್ರೈವರ್ ಡಿಸ್ಟರ್ಬ್ ಆಗಿ ಡ್ರೈವರ್ ಮಾಡ್ತಾನೆ ಅವನು. ಡ್ರೈವರ್ ಹೇಗಿರ್ಬೇಕು? ಅವನು ಅದೇ ರೀತಿ ಡ್ರೈವರ್ ಹೋಗ್ತಿರ್ಬೇಕು, ದಾರಿ ನೋಡ್ತಿರ್ಬೇಕು, ಬೇರೆ ದಾರಿನೇ ಇಲ್ಲ. ಸ್ವಲ್ಪ ಹಾಕೊಂಡಿದ್ರೆ ಯಾಮಾರ್ದ ಅಂತ ಆಗಿಬಿಡುತ್ತೆ. ಅದಕ್ಕೆ ಯಾವಾಗಲೂ ಪ್ರಸನ್ನತೆ ಇರಬೇಕು. ಮನಸ್ಸಿಗೆ ಪ್ರಸನ್ನತೆ ಇರಬೇಕಾದ್ರೆ ಡಿಸ್ಟರ್ಬ್ ಮಾಡೋದೊಂದು ಗೊತ್ತಾದ್ಮೇಲೆ ಅದು ತಂಟೆಗೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕಾಗಿ. ಗೊತ್ತಾಯ್ತಾ? ಡಿಸ್ಟರ್ಬ್ ಯಾವ ದಾರಿ ಹತ್ರ ಆಗುತ್ತೆ, ಚೆನ್ನಾಗಿಲ್ಲ, ದೂರ ಚೆನ್ನಾಗಿದೆ, ಆ ಕಡೆ ಹೊರಟ್ಬಿಡ್ತಾರೆ ತಕ್ಷಣ. ಯಾತಕ್ಕೆ? ಅವ್ನಿಗೆ ಏನಾಗೋದು? ಚೆನ್ನಾಗಿರ್ಬೇಕು. ಇಲ್ಲಿ ಹೋಗಿ ಅಕಸ್ಮಾತ್ ಮಧ್ಯೆ ಯಾರು ಫಂಕ್ಷನ್ ಗಿಂಕ್ಷನ್ ಆದರೆ ಹೋಗಿದ್ದ, ಅಲ್ಲಿ 10 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ಇಲ್ಲಿ ಪರ್ಮನೆಂಟ್ ಉಳ್ಕೋಬೇಕಾಗ್ತದೆ ಅಲ್ಲೇ. ಅದು ಯೋಚನೆ ಮಾಡ್ತಾರೆ. ಅದಕ್ಕೆ ದಾರಿ ಬಗ್ಗೆ ಹೋಗ್ಬೇಕಾದ್ರೆ ಹೇಗಿರ್ಬೇಕಾರೆ ನಾವು ಹಾಗೆ ಸಾಧನೆ ಮಾಡ್ಬೇಕಾದ್ರೆ ಹೇಗಿರಬೇಕು? ಡಿಸ್ಟರ್ಬ್ ಮಾಡೋ ಕಾಮ ಕ್ರೋಧ ಲೋಭ ಏನು ಮಾಡತ್ತೋ ಡಿಸ್ಟರ್ಬ್ ಮಾಡೋದು, ಅದು ಒಳಗಾಗಬಾರ್ದು. ಗೊತ್ತಾಯ್ತಾ? ಮನುಷ್ಯ ಸದಾಕಾಲ ಅದರಲ್ಲೇ ಇರೋದ್ರಿಂದ ಏನಾಗುತ್ತೆ? ಅವ್ರಿಗೆ ಬರೀ ಟೆನ್ಷನ್, ಸ್ಟ್ರೆಸ್ಸು ಟೆನ್ಷನ್ ಅಂತ ಏನು ಹೇಳ್ತಾರೆ, ಅದೆಲ್ಲ ಇವ್ರು ಹಾಳು ಮಾಡಿಬಿಡುತ್ತೆ. ಹೊರಗೆ ಇರಬೇಕಿಲ್ಲ. ಹಾಗೆ ಮೊದಲೇ ದೇಹ ಕೊರಗುತ್ತೆ, ಜಾಸ್ತಿ ಕೊರಗಾಗತ್ತೆ. ಮೊದಲೇ ಸವಿಯೋದನ್ನು ಚೆನ್ನಾಗಿ ಉಜ್ಜಿದ್ರೆ ಇನ್ನೂ ಫಾಸ್ಟಾಗಿ ಸೌದೋಗ್ತಾರೆ. ಹಾಗೆ ಮಾಡ್ಕೊ. ಕಲಿಯುಗದಲ್ಲಿ ಜನ ಹಾಗಿದ್ರು. ಅದಕ್ಕೆ ಆಯುಷ್ಯ ಎಷ್ಟಿತ್ತು ಅವರಿಗೆ? 1,00,000 ವರ್ಷ ಆಯುಷ್ಯ.
ಬಾಳಿಕೆ ಬರುತ್ತೆ. ಬಾಳಿಕೆ ಬರೋದ್ರ ಡಿಪೆಂಡ್ ಆಗಿ ಹೇಗೆ ಉಪಯೋಗಿಸ್ತೀರಿ ಅನ್ನೋದ್ರ ಏನಾಗ ವೆಹಿಕಲ್ನ ಕೊಟ್ಟು ಸರಿಯಾಗಿ ಉಪಯೋಗಿಸ್ಬಿಟ್ರೆ ತುಂಬ ಅವ್ರು ಹೇಳಿದಷ್ಟು ದಿವಸ ಬರುತ್ತೆ. ಸರಿಯಾಗಿ ಉಪಯೋಗಿಸ್ತೇ ಹೋದರೆ ಅವ್ರು ಹೇಳ್ತಾನೆ ಮಿಸ್ಯೂಸ್ ಮಾಡಿದ್ದೀರಿ ಏನು ಮಾಡೋಕ್ಕೆ ಕಾಂಟ್ ಹೆಲ್ಪ್ ಅಂತ ತಿಳಿತಾ. ಅದು ಕೃತಜ್ಞತೆ ಎಲ್ಲ ಫಾಲೋ ಮಾಡ್ತಾ ಇದ್ರು, ಎಲ್ಲರೂ ಹಾಗೆ ಇರ್ತಿದ್ರು. ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಈಗ ಸ್ವಲ್ಪ ಕಡಿಮೆ ಆಗಲಿ, ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ಕಡಿಮೆ ಆಗಲಿಕ್ಕೆ ಇದು ಕಡಿಮೆ ಆಗಲಿ ಸಾಧ್ಯ ಇಲ್ಲದ್ರೂ ಅಷ್ಟು ಕಡಿಮೆ ಆಗಿಬಿಟ್ಟಿದೆ ಈಗಾಗಲೇ, ಇನ್ನಾಗೋದಿಲ್ಲ. ಯಾಕಾಗಲಿಲ್ಲ? ಫಲ ಗೊತ್ತೀಗ, ಫಲ ಗೊತ್ತಿ ಹೇಗೆ ಕಂಟ್ರೋಲ್ ಮಾಡೋಕೆ ಗೊತ್ತಿದೆ ಆತನಿಗೆ, ಗೊತ್ತಾಯ್ತಿಲ್ಲ. ಇನ್ನು ಗಲಾಟೆ ಮಾಡಿದೆ ಅವಾಗ ಮೇಲ್ನೊಂದು ನನಗೆ ಗೊತ್ತು ಅಂತಾರೆ. ಇವನು ಹೇಳಿದ ತಕ್ಷಣ ಇವನೇ ಬೈಸ್ಕೊಂಡ್ಬಿಡ್ತಾರೆ. ಫಸ್ಟ್ ಅವ್ರು ಮಾಡಿ ಬೈದು ಬೆಳೆದು ಮತ್ತೆ ದಂಡೆಗೆ ಬರೋಲ್ಲ ಆಮೇಲೆ ಅವ್ರು. ಅರ್ಥ ಆಯ್ತಾ? ಮೇಲ್ನವ್ನು ಗೊತ್ತಿದ್ದಾಗ ನಾವು ಇವನ ಜೊತೆಗೆ ಏನು ಮಾಡೋಕ್ಕೆ ಹೋಗೋದಿಲ್ಲ. ಕೆಳಗೆ ನಾನು ಏನೇ ಒದರಾಡೋದು ಏನಂತೀವಿ ನಾವೀಗ, ಒದರಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಫೋನ್ ಮಾಡ್ತಾನೆ, ಅವ್ನು ತಕ್ಷಣ ಉತ್ತರ ಬರುತ್ತೆ ಅವನಿಗೆ. ಕೀಪ್ ಪಾಯಿಂಟ್ ಅಂತಾನೆ, ಕತೆ ಮುಗಿ ಕೆಲಸ ಮಾಡಿಕೊಟ್ಟು ಕಳಿಸು ಅಷ್ಟು ಅಂತ. ಮತ್ತೇನು ಮಾತಾಡೋದಿಲ್ಲ ಅವನು. ಆಮೇಲೆ ಭಾಳ ಗೌರವದಿಂದ ನಡ್ಕೊಂಡು ಕಳಿಸ್ಕೊಡ್ತಾರೆ. ಅದು ಗೊತ್ತು, ಪರಮಾತ್ಮ ಸರ್ವೋತ್ತಮ ಅವನನ್ನು ಗೊತ್ತಿಲ್ಲ. ಸುಪ್ರೀಂ ಮೋಸ್ಟ್ ಅಥಾರಿಟಿ ನಮಗೆ ಗೊತ್ತಿದ್ದಾಗ ಸಣ್ಣವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಬೇಕು? ಟೆನ್ಷನ್ನೇ ಇಲ್ಲ ಆಗ, ಹೇಳಿತಾ. ಮತ್ತು ಅವ್ರು ಎಂಥವ್ರು ಈ ಮಧ್ಯೆ ನಾವು ಹೇಳ್ಕೊಂಡು ಹೇಳಬೇಕಾಗಿಲ್ಲ. ಈಗ ನೋಡ್ತಾರೆ, ನೋಡಿಬಿಟ್ಟು ನೋಡ್ತಾರಲ್ಲ, ಟ್ರೇಸ್ ಮಾಡ್ತಾರಲ್ಲ, ಟ್ರ್ಯಾಕ್ ಮಾಡ್ತಾರೆ ಬರೋ ಪ್ರತಿಯೊಬ್ಬರು ಕೂಡ ಟ್ರ್ಯಾಕ್ ಮಾಡಿ ಎಲ್ಲಿದ್ದಾರೆ ಏನು ಮಾಡ್ತಾರೆ ಡೈರೆಕ್ಟ್ ನೋಡ್ತಾನೆ ಪರಮಾತ್ಮ. ಅರ್ಥ ಆಯ್ತಾ? ಅದ್ರೆ ಸಮಸ್ಯೆ ಇಲ್ಲ ಈಗ. ತಸ್ಮಾನ್ನ ವಿಸ್ಮಯ ಕಾರ್ಯೋ ನ ದರ್ಪಶ್ಚ ತ್ವಯಾನಘ. ಇಷ್ಟೆಲ್ಲ ಏನು ಕಂಡಿಯಲ್ಲ, ಇದು ಸತ್ಯಾಂಶ. ಇದು ನೀವು ಗೊತ್ತಿಲ್ಲ ಏನೇನೋ ಮಾತಾಡ್ತಾ ಇದ್ದಿ, ಈಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಅರ್ಜುನ ಅಹಂಕಾರವನ್ನು ಕಡ್ದ. ಇಷ್ಟೆಲ್ಲ ಗೊತ್ತಿಲ್ಲದೆ ಅರ್ಜುನ ಏನು ಮಾಡಿಬಿಟ್ಟಿದ್ದ, ನನ್ನ ಸಮಾನ ಇಲ್ಲ, ನಾನು ಹಾಗಲ್ಲ ಹೀಗಲ್ಲ ಅಂತ ಹೇಳ್ಕೊಂಡಿದ್ದ. ಹೇಗಲ್ಲ ಅಂತ ಈಗ ಗೊತ್ತಾಯ್ತು. ದರ್ಪ ಇದು ನಮಗೂ ಅಹಂಕಾರ ಹೋಯ್ತು. ಓದ್ದಾಗ ಏನಾಗಿದೆ, ಅರ್ಜುನಿಗೆ ಹೋಯ್ತು ಅಲ್ಲ, ಓದೋರಲ್ಲಿ ಏನಾಗಬೇಕದು ಅಹಂಕಾರ ಹೋಗ್ಬಿಡಿದೆ. ಇಷ್ಟ ಅಯ್ಯೋ ಇರ್ತದೆ ನಮ್ಗೆ ಎಲ್ಲೋ ಏನಾಗ್ತೀವಿ ಇದರಲ್ಲಿ. ಇವತ್ತು ನಮ್ಮ ಬೆಂಗಳೂರು ಕಾಣಿಸೋದಿಲ್ಲ ಅಟ್ಲಾಸ್ನಲ್ಲಿ. ಅರ್ಥ ಆಯ್ತಾ ನಿಮಗೆ? ಕರ್ನಾಟಕಕ್ಕೆ ಆ ಥರ ಆಗಿಬಿಡೋದು. ದೊಡ್ಡ ನಮ್ಮ ಪ್ರಕಾರ ಭಾರಿ ದೊಡ್ಡದು, ಇಡೀದ ದೊಡ್ಡದಾಗ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಮನೆ ಇವರು ಯೋಚನೆ ಕೂಡ ಮಾಡೋಂಗಿಲ್ಲ ಅದರೊಳಗೆ. ಅದರಲ್ಲಿ ನಾವು ನಮ್ದು ಏನಾಗತ್ತೆ, ನಮಗೆ ನೆಗ್ಲಿಜಿಬಲ್ ಅನ್ನೋ ಸ್ಥಿತಿ ಬಂದ್ಬಿಡ್ತದೆ. ಅದನ್ನು ನಾವು ಅವೆಲ್ಲ ಆಲಿನ ಅಂತ ತಿಳ್ಕೊಂಡ್ಬಿಡ್ತೇವೆ. ಅದೇ ಭ್ರಮೆ ಬರಬಾರ್ದು. ಅಟ್ಲಾಸ್ ನೋಡಿದರೆ ನಮಗೆ ಮಿತಿ ಗೊತ್ತಾಗ್ತದೆ. ಇನ್ನು ಸರಿಯಾಗಿ ಶಾಸ್ತ್ರ ಓದಿದರೆ, ಶಾಸ್ತ್ರ ಬರೀ ಅಟ್ಲಾಸ್ ತೋರಿಸ್ತಾರೆ, ಫಿಸಿಕಲ್ ತೋರಿಸುತ್ತೆ ಅಷ್ಟೇ. ಅದು ಶಾಸ್ತ್ರ ಸ್ಪಿರಿಚುವಲ್ ತೋರಿಸೋದೆ. ನಾವು ಓದೋರಿಗೆ ಏನು ಬರೋದಿಲ್ಲ, ಅಹಂಕಾರ ಬರೋದಿಲ್ಲ. ಬಂದಿದೆ ಅಂದರೆ ಏನರ್ಥ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಓದಿಲ್ಲ ಅಂತ. ಇವತ್ತು ಅನ್ಫಾರ್ಚುನೇಟ್ಲಿ ಆಗ್ತಿರೋದು ಹಾಗೆ. ಮಧ್ವಚ ಏವ ಸರ್ವೆ. ಯಾವ ಆಫೀಸ್ಗಳಿಗೆ ಹೋದರೆ ಆಫೀಸರ್ಸ್ ಮಾಡ್ಸೋದು ಎಷ್ಟು ಮೀಟ್ ಆಗೋದು ಮಾತಾಡೋದು ಎಷ್ಟು ಕಷ್ಟನೋ, ವಿದ್ವಾಂಸರ ಕಾಂಟ್ಯಾಕ್ಟ್ ಅಷ್ಟೇ ಕಷ್ಟ. ನಮಸ್ಕಾರ ತಿರುಗಿ ಎಲ್ಲರೂ ನೋಡ್ಕೊತ ಹೋಗ್ಬಿಡ್ತಾರೆ ಆ ಕಡೆ. ಎಲ್ಲರೂ ಅಂತ ಹೇಳೋದಿಲ್ಲ, ಜನರ ಟ್ರೆಂಡ್ ಅದು. ಯಾಕೆ ಆಗಿ ಬರುತ್ತೆ ಅದು ಇವನು ಗೊತ್ತಿಲ್ಲ, ನಮಗೆ ಗೊತ್ತಿದ್ದು ಇವನಿಂದ ನಮ್ಮದೇನು ಅಂತ. ಆ ಥರ ಯೋಚನೆ ಮಾಡಬಾರ್ದು. ಇದು ಗೊತ್ತಿದ್ದಾಗ ಅನಿಸುತ್ತೆ. ಅದನ್ನು ಇದು ಪ್ರಮೇಯ ಇರುವುದ್ರೆ ಗೊತ್ತಾಗಲ್ಲ. ಇದರ ತಾತ್ಪರ್ಯನೇ ಓದಬೇಕು. ಅವಾಗ ನಮಗೆ ಕರೆಕ್ಟ್ ಅಡ್ರೆಸ್ ನಮ್ಮದೇ, ನಮ್ಮ ಅಡ್ರೆಸ್ ನಮಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಹೇಳಬೇಕಾಗಿಲ್ಲ. ಮತ್ಪ್ರಸಾದಾತ್ ಫಲಂಚೈವ ವಿಜಯಶ್ಚ ಅಖಿಲಾ ಗುಣಾ. ನಮ್ಮಲ್ಲಿ ಏನು ಗುಣ ಇತ್ತು ನಿನಗೆ, ಏನು ಮಾಡಿರ್ಬೋದು ನೀನು, ನಿಜನೇ. ನಾನು ಮಾಡಿಸಿದ್ದಷ್ಟೇ, ನೀನು ಮಾಡಿದ್ದಲ್ಲ, ನಾನು ಮಾಡಿಸಿದ್ದು. ಕ್ಯಾಶಿಯರ್ ಕೈಲಿ ದುಡ್ಡು ಕೊಟ್ಟನಾ, ಬ್ಯಾಂಕಿಗೆ ದುಡ್ಡು ಕೊಟ್ಟ ಅಷ್ಟೇ. ದಿವಸಕ್ಕೆ ಲಕ್ಷ ಕೊಡ್ತೀನಿ ಗೊತ್ತಾ, ಅವ್ನು ಹೇಳಿದ್ ಕ್ಯಾಶಿಯರ್ ಅನೌನ್ಸ್ ಮಾಡೋದು, ನನಗೆ ದಾನಶೂರನೇ ಇಲ್ಲ ಅಂತ ಹೇಳಿಬಿಟ್ಟು. ನೀವೆಲ್ಲ 10-20 ರೂಪಾಯಿ ಕೊಟ್ಟು ಎಷ್ಟು ಕೊಡ್ತೀನಿ ನಾನು, ದಿವಸ ಕೋಟಿಗಟ್ಟಲೆ ಕೊಡ್ತೀರಿ ಗೊತ್ತಾ ನನ್ನ ಕೈಲಿ ಅಂತ ಹೇಳ್ತಾರೆ. ನೀವು ಕೋಟಿಗಟ್ಟಲೆ ಇಲ್ಲೇ ಇಲ್ಲ ಹೊಟ್ಟೆಯವ್ರು ಕೊಡಲಿಕ್ಕೆ. ಎಂದಾಗಿ ಇಟ್ಟ ಕೊಟ್ಟ ಅಷ್ಟೇ. ಡೆಲಿವರ್ ಮಾಡೋ ಕೆಲಸನೇ ಹೊರತು ಇವನು ಕೈಯಿಂದ ಕೊಡೋ ಪ್ರಶ್ನೆ ಇಲ್ಲ. ನಾವು ಅಷ್ಟೇನೆ, ನಮ್ಮಲ್ಲಿ ಏನೇ ಇದ್ರೂ ನಮ್ಮದಾಗ ಏನೂ ಇಲ್ಲ. ಆದ್ದರಿಂದ ನಾವು ಕೊಟ್ಟವರು ನಾವಲ್ಲ, ಇಸ್ಕೊಂಡಿದ್ದು ನಮಗಲ್ಲ. ಬ್ಯಾಂಕ್ಗೆ ಚೆಕ್ ಕೊಟ್ಟರು, ಅವ್ನು ಸಿಟ್ಕೊಂಡ್ಬಿಡ್ತೀನಿ. ಕ್ಲೋಸಿಂಗ್ ಟೈಮ್ನಲ್ಲಿ ಹೋಗ್ಬಿಟ್ಟು ಇವನು ಬರೀ 1 ರೂಪಾಯಿ ನೋಟು 10 ರೂಪಾಯಿ ನೋಟು ಕೊಟ್ಬಿಟ್ರೆ 1 ಲಕ್ಷ ಗಟ್ಟಲೆ ಅವ್ರಿಗೆ ಖುಷಿ ಪಡ್ತಿದ್ದಾರೆ. ಬಾಯಿ ಬಂದ ಬೈತಾರೆ. ನೀರೇ ತಗೋದ್ರೆ ಏನು ಮಾಡ್ತಾರೆ, ಇಷ್ಟು ಖುಷಿಯಾಗಿಬಿಡುತ್ತೆ ಅವನಿಗೆ. ಇನ್ನೊಂದು 2 ಗಂಟೆ ಬೇಕಾದ್ರೆ ಕೂತಿರ್ತಾರೆ, ಎಳಿಸ್ತಾರೆ, ಎಲ್ಲ ಮಾಡ್ತಾನೆ. ಇವನಿಗೆ ಸನ್ಮಾನ ಮಾಡ್ತಾರೆ. ಯಾಕೆ ದಿನಗೆ ಅಂತ ಹೇಳಿದಾಗ ಇವನಿಗೆ ಕೊಡ್ತಾ, ಯಾರಿಗೂ ಕೊಡ್ತಾ ಇದ್ದಾರೆ ಅದನ್ನು. ಅದಕ್ಕೆ ಏನು ದಾರ ಸೋಮಲ್ಲ ಕೆಲವರು, ಅದಕ್ಕೆ ಬೇಕಿಲ್ಲ, ನಮಗೆ ಅದು ಬೇಕಿಲ್ಲ, ಡೋಂಟ್ ವಾಂಟ್. ಅದು ಬೇಕಿಲ್ಲ ಅಂದ್ರೆ ತೊಗೊಂಡು ಮಿಸ್ಯೂಸ್ ಮಾಡಿದ್ರೆ, ಯೂಸ್ ಮಾಡದೆ ಹೋದರೂ ಇವರು ಪುಣ್ಯ ಬರೋಲ್ಲ. ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಇನ್ವೆಸ್ಟ್ ಕೊಡ್ತಾರೆ ಅಷ್ಟೇ. ಅವ್ರಿಗೆ ದುಡ್ಡು ಇಂಟ್ರೆಸ್ಟ್ ಇದನ್ನೇ ಕೊಟ್ಟು ಬರಬೇಕು. ಅವ್ರಿಗೆ ಇನ್ವೆಸ್ಟ್ ಮಾಡಿ ಅವ್ರು ದುಡಿಬೇಕೀಗ. ನಾನು ಉಪಯೋಗಿಸಲ್ಲ, ನಮಗೆ ಇನ್ವೆಸ್ಟ್ ಮಾಡೋದಿಲ್ಲ, ಆಯ್ತು, ನಮಗೆ ಅದು ಉಪಯೋಗ ಇಲ್ಲ ಅಂದಮೇಲೆ ನಿಮಗೆ ಪುಣ್ಯ ಬರೋಲ್ಲ. ಆಗ ನಿಮಗೂ ಪುಣ್ಯ ಬರೋಲ್ಲ, ವೇಸ್ಟ್. ಅದು ಇಟ್ಕೋಬಾರ್ದು. ಆ ಥರ ಎಲ್ಲರ ದಾರಿ ಎಲ್ಲ ಇಸ್ಕೊಳ್ಳೋದಿಲ್ಲ. ನಮಗೆ ಅಗತ್ಯ ಇಲ್ಲ, ಬೇಕಿಲ್ಲ, ನನ್ನ ನೆಸಿಟಿನೇ ಇಲ್ಲ ಅಂತ ಹೇಳ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ಹೇಗೆ ಅನ್ನ ಊಟ ಹೆಚ್ಚಾದಾಗ ಅನ್ನ ಬೇಡ, ಏನು ಹಾಕಿದ್ರು ಬೇಡ ಅಂದ್ಬಿಡ್ತಾರೆ. ಎಂಥ ಸ್ವೀಟ್ ಹಾಕಿದ್ರು ಬೇಡ, ಎತ್ತಕ್ಕೆ ಮುಗಿತದೀಗ. ಆ ಥರ ಬರಬೇಕು. ಇನ್ನು ಕ್ಲೋಸ್, ಏನು ತಗೊಳ್ಳೋಕೆ ಸಾಧ್ಯ ಇಲ್ಲ ಅಂತ. ತಸ್ಮಾನ್ನ ವಿಸ್ಮಯ ಕಾರ್ಯೋ ನ ದರ್ಪಶ್ಚ ತ್ವಯಾನಘ. ವಿಸ್ಮಯನೂ ಪಡಬೇಡ, ದರ್ಪನೂ ಪಡಬೇಡ.
ವಿಸ್ಮಯ ಪಡಬೇಡ, ದರ್ಪನೂ ಪಡಬೇಡ, ಸರಿಯಲ್ಲ ಅಂತೇಳಿ. ಏನಾಯ್ತು? ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. ಮುಂದೆ ಅರ್ಜುನ ಗೀತೆಯಲ್ಲಿ ಹೇಳೋದನ್ನು ಸೇರಿಸ್ಬಿಡ್ತಾರೆ ಆಚಾರ್ಯರು. ಮುಂದೆ ಹೇಳೋದು ಇಲ್ಲಿ ಅರ್ಥ ಎಲ್ಲಿ ಹೇಳಿದ್ರು ಅದು ಅದೇ ಮೆಸೇಜ್ ಆದ್ದರಿಂದ ಮತ್ತೆ ಬೇರೆ ಹೇಳಬೇಕಾಗಿಲ್ಲ. ಮನ್ಮನಾ ಭವ ಮದ್ಭಕ್ತ ಭವ ಮದ್ಯಾಜಿ ಭವ ಮಾಂ ನಮಸ್ಕುರು. ಗೊತ್ತಾಯ್ತಾ? ನನ್ನಲ್ಲೇ ಮನಸ್ಸಾಕು, ಅದಕ್ಕೆ ಪ್ರವಣಂ ಕುರು ಮಾನಸ ಮೀಶಪದೆ. ಮದ್ಭಕ್ತ ಭವ, ನನ್ನಲ್ಲಿ ಭಕ್ತನಾಗು. ಇನ್ನೊಂದು ಅರ್ಥ ಇದೆ, ಭಕ್ತ ಅಂದ್ರೆ ಅನ್ನ ಅಂತ ಒಂದು ಅರ್ಥ ಇದೆ. ಭಕ್ತಂ ಅನ್ನ ಮಿತಿ ಪ್ರೋಕ್ತಮ ಅಂತ ಮದ್ಭಕ್ತ, ನೀನು ಅನ್ನ ಏನು ಮಾಡಿ ನನಗೆ ಅರ್ಪಣೆ ಮಾಡು ಅಂತ ಅರ್ಥ. ಗೊತ್ತಾಯ್ತಾ? ಅರ್ಥನೇ ಮಾಡು. ಮತ್ತೆ ತಿನ್ನೋದೆಲ್ಲ ನಾನು ಕೊಟ್ಟಿದ್ದು ಅಂತ ತಿಳ್ಕೊ. ಅವ್ರು ತಿಂತಿರೋದೆಲ್ಲ ಅವ್ರು ಕೊಟ್ಟಿದ್ದು ಅಂತ ಹೇಳ್ತಿರ್ತಾರೆ. ಯಾರ ಕೆಲಸ ಕೊಡಿಸಿರ್ತಾರಲ್ಲ ಅವ್ರು ನೆನೆಸ್ತಾರೆ, ಇವತ್ತು ಏನು ಊಟ ಮಾಡ್ಕೊಂಡಿದ್ದೇವೆ ಅದೆಲ್ಲ ಅವ್ರು ಕೊಡಿಸಿದ್ದು ಅಂತ ಹೇಳ್ತಾರೆ. ಅವ್ರು ಇಲ್ಲೇ ಇಲ್ಲ, ಈಗ ಅವ್ರು ಕೊಟ್ಟಿದ್ದು ದೇವ್ರು ಇದ್ದು ಇದ್ದಾರೆ. ದೇವ್ರು ಇಲ್ಲೇ ಇಲ್ಲ ಅಲ್ಲ, ದೇವ್ರು ಇದ್ದು ಇವ್ರು ಕೊಟ್ಟವ್ರು ಇಲ್ಲ ಆದರೂ ನೆನೆಸ್ತಾರೆ. ಆದರೆ ಇವತ್ತು ಕೊಟ್ಟವ್ರು ಎದುರಿಗೆ ಕೂತಿದ್ದಾರೆ ಆದರೂ ನೆನೆಸೋದಿಲ್ಲ, ಅದು ಸಿಟ್ಟು ಬರೋದಿಲ್ಲ. ಆತ ಎದುರಿಗೆ ಸುಳ್ಳು ಹೇಳಿದ್ರೆ ಆಗೋ ಹಾಗೆ. ಓದೋರು ಬಂದಿರ್ತಾನೆ ಮನೆಗೆ, ಯಾರು ನೋಡಕ್ಕೆ ಬಂದಿರ್ತಾರೆ. ನನ್ನ ಓದೋರು ಎದುರಿಗೆ ಹೇಳ್ತಾರೆ ನನ್ನ ಮನೆ ಇದು ಅಂತೇಳಿ. ಓದೋರಿಗೆ ಸಿಟ್ಟು ಬರುತ್ತಾಗ ಒಂದು ನನ್ನ ಮನೆ ನನ್ನ ಸ್ವಂತ ಮನೆ ಎದುರು ಹೇಳ್ಕೊಬಿಟ್ರೆ ತಕ್ಷಣ ಕೇಸೇ ಆಗ್ತಾರೆ. ಅಂತ ಬಿಡೋದಲ್ಲ ಅಂತೇಳಿ ಗೊತ್ತಾಗ್ಬಿಡೋದು. ಅದು ಎದುರಿಗೆ ಹೇಳಿದ ಸುಳ್ಳು. ನಾವು ದೇವರಿಗೆ ಏನೇ ಹೇಳಿದ್ರು ಕೂಡ ದೇವ್ರು ಎಲ್ಲದನ್ನ ನೋಡ್ತಾರ. ಆದ್ದರಿಂದ ದೇವ್ರ ಎದುರಿಗೆ ಮೋಸ ಮಾಡ್ದಾಗ ಲೆಕ್ಕ. ದೇವ್ರ ಎದುರಿಗೆ ಇನ್ನು ಆಬ್ಸೆನ್ಸ್ ಅಲ್ಲ. ಆಬ್ಸೆನ್ಸ್ ಅಲ್ಲಿ ಮಾಡಿದರೆ ಪಾಪ, ಪ್ರೆಸೆನ್ಸ್ ಅಲ್ಲಿ ಮಾಡಿದರೆ ನನ್ನೆದುರಿಗೆ ಎಂತ ನೋಡಿದಾರೆ ಅಂತ ಹೇಳ್ತಾರಲ್ಲ, ಇನ್ನೂ ಪಾಪ ಜಾಸ್ತಿ. ಅದು ಇದರಲ್ಲಿ ಯಾವಾಗ ಗೊತ್ತಾಗುತ್ತೆ? ದೇವರು ಸರ್ವತ್ರ ವ್ಯಾಪ್ತ ಸರ್ವಜ್ಞ ಅಂತ ಗೊತ್ತಾದಾಗ. ಅದೆಲ್ಲ ತಿಳಿಸೋದಕ್ಕೆ ಶಾಸ್ತ್ರ ಓದಬೇಕು. ಯಾವ ವಿಸ್ಮಯ ಪಡಬೇಡ ಅಂತ ಕೇಳಿದರೆ, ವಿಸ್ಮಯ ಎರಡು ರೀತಿ. ಅಬ್ಬಾ ಕೃಷ್ಣ ಇಂಥವನಂತೂ ಭಾರಿ ಆಶ್ಚರ್ಯ ಪಡ್ಲಕ್ಕೆ ಹೋಗಬೇಡ, ನಾನು ಇಂಥವನೇ, ಮಹಾರಾಜ ಇರೋದೇ ಹೇಗೆ, ಆಶ್ಚರ್ಯ ಪಡೋಕ್ಕೆ ಕಾರಣ ಇಲ್ಲ. ಮತ್ತು ನಿನ್ನ ಬಗ್ಗೆ ಭಾರಿ ಆಶ್ಚರ್ಯ ಪಡ್ಬಿಟ್ಟಿದ್ದಾರೆ, ತಿಳ್ಕೊಳಕ್ಕೆ ಹೋಗಿ. ನಿನ್ನ ವಿಸ್ಮಯ ಏನಲ್ಲದು, ಏನದು ನಾನು ಕೊಟ್ಟಿದ್ದಷ್ಟೇ, ನಿನ್ನ ಕೈಲಿ ವಾಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದ ನಿಂದಲ್ಲ ಅದು. ಕೆಲವು ತುಂಬ ಜನ ಮನೆ ಹೊಡ್ತಾರೆ, ಸ್ವಾಮಿ ನಂದಲ್ಲ ಇದು ಬಾಡಿಗೆ ಮನೆ ಅಂತ ಹೇಳ್ತಾರೆ. ಎಷ್ಟೋ ಮನೆ ಭಾರಿ ಚೆನ್ನಾಗಿರೋ ಮನೆಗಳಿರ್ತಾರೆ, ಆ ಕೇಳಿ ಭಾರಿ ಚೆನ್ನಾಗಿ ಇರ್ಬೋದು, ನಮ್ದಲ್ಲ ಇದು ತಿಳಿತಿಲ್ಲ. ಅದು ಎಚ್ಚರ ಇದೆ ಅವನಿಗೆ, ನಮ್ದಲ್ಲ ಅಂತೇಳಿ. ಅದೇ ರೀತಿಯೇ ಇಷ್ಟೇ ವಿಸ್ಮಯ ಪಡೋ ಕಾರಣ ಇಲ್ಲ. ಆಗ ತಮ್ಮದೇ ಆಗಿದ್ದರೆ ಸೆಲೆಬ್ರೇಟ್ ಮಾಡ್ತಿದ್ದ. ಬಾಡಿಗೆ ಬೇರೆ ಹೋಗಿ ಯಾರು ಫಂಕ್ಷನ್ ಇಟ್ಕೊಬೇಡ, ಬಾಡಿಗೆ ಬೇರೆ ಪ್ರವೇಶ ಅಂತೇಳಿ ಯಾರು ಕರ್ಕೊಂಡ್ಬಿಟ್ಕೊಳ್ಳೋದಿಲ್ಲ. ಅದಕ್ಕೆ ಅಲ್ಲ, ಅದು ಅರ್ಥನೇ ಇಲ್ಲ. ಮದ್ದೆ ಖರ್ಚು ಇನ್ನೊಂದು ಖರ್ಚಾಗುತ್ತೆ ಅಷ್ಟೇ, ಅದೇನು ಉಪಯೋಗ ಇಲ್ಲ ಅದರಿಂದ. ಆ ದೃಷ್ಟಿಯಲ್ಲಿ ನಮ್ಮದೆಲ್ಲ ಹಾಗೆ ಬಾಡಿಗೆ ಮನೆ ಪ್ರವೇಶ ಎಲ್ಲ ಬಾಡಿಗೆ. ಮಾಮೇ ವೈಶ್ಯತೆ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೇ. ನನ್ನ ಹತ್ರ ಬರೀ ಇಷ್ಟೆಲ್ಲ ತಿಳ್ಕೊಂಡ್ರೆ ಏನಾಗುತ್ತೆ, ನನ್ನ ಹತ್ರ ಬರ್ತೀಯ. ಮಾಮೇವ ಯಶ್ಯತೆ, ನನ್ನ ಹತ್ರಿಗೆ ಬರ್ತೀಯ, ನಾನು ಮುಕ್ತನಾಗ್ತೀನಿ ಅಂತ ಅರ್ಥ. ಪರಂಧಾಮ ನೋಡಿದೆಯಲ್ಲ, ಅಲ್ಲಿ ಬರ್ತೀನಿ. ಸತ್ಯಂತೆ ಪ್ರತಿಜಾ, ಇದು ಸತ್ಯವಾದ ಮಾತು. ದೇವರು ಹೇಳಿ ಮತ್ತೆ ಸತ್ಯ ಅಂತ ಹೇಳಬಾರ್ದು. ಮತ್ತೆ ಹೇಳ್ತಾರೆ, ಯಾಕೆ ಜನರು ಸುಳ್ಳು ಕೇಳಿ ಅಭ್ಯಾಸ ಆಗಿದ್ದು ಅವರಿಗೆ ಅದು ಆಗಲಿ ಅಂಥೇಳಿ. ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ, ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನೀನು ಪ್ರತಿಜ್ಞೆ ಮಾಡೋ, ನಾನು ಪ್ರಿಯನಾದವನು ನೀನು. ಅದಕ್ಕೆ ಇಷ್ಟೆಲ್ಲ ಹೇಳಿದ್ದು ಅಂತ ಅರ್ಥ. ಇತ್ಯುಕ್ತ ಪ್ರಣಿಪತ್ಯೈನಂ ಕ್ಷಮಸ್ವ ಇತ್ಯಾಹ ಫಲ್ಗುನಃ ಉಷಿತ್ವ ಕತಿಜನ್ಮಾಸಾನ್ ಯಯುಹು ಸರ್ವೇಪಿ ಪಾಂಡವಾಹ. ಇದಿಷ್ಟು ಪ್ರಸಂಗ ಬಂತು ಅಂತ ಆಚಾರ್ಯ ಏನು ಮಾಡಿಬಿಟ್ಟು ಜಾಗ್ರಫಿ ಹೇಳಿಬಿಟ್ರು. ಪ್ರಸಂಗ ಬಂದಿದ್ದಕ್ಕೆ ಯಾವ್ದಾದ್ರು ಪಂಚಮಸ್ಕಂದ ಭಾಗವತರಿಂದ ಇಷ್ಟೇ ಡೀಟೇಲ್ಸ್ ಬರೆದಿಲ್ಲ, ಇದೆಲ್ಲ ಶಿಫ್ಟ್ ಮಾಡ್ಕೋಬೇಕಾದ್ರೆ ಆಗ ಅದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇತ್ಯುಕ್ತ ಪ್ರಣಿಪತ್ಯೈನಂ. ಈಗ ಅರ್ಜುನ ಎಲ್ಲ ಅರ್ಥ ಮಾಡ್ಕೊಂಡ, ನೋಡಿದ್ದ, ಈಗ ಹಿಂದೆಲೆ ಅರ್ಥ ಮಾಡ್ಕೊಂಡ. ನೋಡಿದ್ಮೇಲೆ ಕೇಳಬೇಕಂದ್ರೆ ಎಕ್ಸಿಬಿಷನ್ ಹೋಗ್ತಾರೆ, ಅಲ್ಲಿ ಎಕ್ಸ್ಪೆರಿಮೆಂಟ್ ಕೂಡಿಸಿರ್ತಾರೆ. ಅದಕ್ಕೆ ಏನು ನೋಡ್ತಾನೆ ಏನು ಅಂತ ಅರ್ಥ ಆಗಬೇಕು. ಅಲ್ಲಿ ನೋಡಿದ್ದು ಕೆಸತ್ತೆ, ಕೇಳಿದ್ದು ನೋಡಬೇಕು, ನೋಡಿದ್ದು ಕೇಳಬೇಕು. ಮತ್ತೆ ಗೊತ್ತಾಗುತ್ತೆ, ಕೆಲವು ನೋಡಿರ್ತಾರೆ, ಆಗ ಕೇಳಿದ್ರೆ ಮಾತ್ರ ಗೊತ್ತಾಗೋದೇ ಇಲ್ಲ. ಎಷ್ಟೊತ್ತು ಹಾಕಿರೋ ಸ್ವೀಟೇ ಗೊತ್ತಾಗಲ್ಲ, ಏನು ಅಂತ ಕೇಳ್ತಾರೆ. ಏನಿದು ಸ್ವೀಟ್ ಅಂತ ಗೊತ್ತಾಗಿದೆ, ಯಾವ ಸ್ವೀಟ್ ಅಂತ ಕೇಳ್ತಾರೆ. ಸ್ವೀಟ್ ಅಂತ ಗೊತ್ತಾಗಿದೆ, ಯಾವ ಸ್ವೀಟ್ ಇದು, ನಮ್ಮ ಕಡೆ ಮಾಡೋದಿಲ್ಲವಲ್ಲ ಅಂತ ಕೇಳ್ತಾರಲ್ಲ, ಹಾಗೆ ಅದು ವಿಷಯ. ಅದು ಕೆಲವೊಮ್ಮೆ ನಮಗೆ ಅರ್ಥ ಆಗುತ್ತೆ. ಈಗ ಕಂಡಿದ್ದನ್ನು ಕೇಳೋದಿದೆಯಲ್ಲ, ಈಗ ಜಗತ್ತಿನ ಬಗ್ಗೆ ನಾವು ಕಂಡಿದ್ದೇವೆ, ಆದರೂ ಏನು ಮಾಡ್ಬೇಕು, ಅದನ್ನು ಕೇಳಬೇಕು. ಅದು ಸುಳ್ಳು ಅಂತ ಗೊತ್ತಾಗ್ಲಿಕ್ಕಲ್ಲ, ಸ್ಪೆಷಲ್ ಅಂತ ಗೊತ್ತಾಗಲಿ. ನೋಡೋದ್ರಿಂದ ನೋಡಿದ ಮೇಲೆ ಸತ್ಯ ಅಂತ ಮತ್ತೆ ಕೇಳಬೇಕು. ಅಲ್ಲ, ಸತ್ಯ ಅಂತ ಗೊತ್ತಾಗ ನೋಡ್ಬಿಟ್ರೆ ಸಾಕು. ಬಟ್ ಹಿರಿಮೆ ಗೊತ್ತಾಗ್ಲಿಕ್ಕೆ ಏನು ಬೇಕೋ, ಜ್ಞಾನ ಬೇಕು. ಆ ದೃಷ್ಟಿಯಲ್ಲಿ ಕೇಳಿದ ಗೊತ್ತಿಲ್ಲದನ್ನು ಕೇಳಬೇಕು, ನೋಡಿದ್ದನ್ನು ಮತ್ತೆ ಕೇಳಿ ಜಾಸ್ತಿ ತಿಳ್ಕೋಬೇಕು. ಹೀಗಾಗಿ ಜ್ಞಾನಕ್ಕೆ ಯಾವಾಗಲೂ ಏನಿದೆ, ಕಣ್ಣಿಗೆ ಕಾಣದೇ ಇಲ್ಲ. ಅದು ಕಣ್ಣಿಗೆ ವಸ್ತು ಕಾಣಿಸ್ತೇ ಹೊರತು ಏನು ಕಾಣಿಸ್ಲಿಲ್ಲ, ಆದರೆ ಹಿರಿಮೆ ಕಾಣಲಿಲ್ಲ. ಹಿರಿಮೆ ಕಾಣಲಿಕ್ಕೆ ಏನು ಬೇಕಾಗತ್ತೆ, ವಿವರಣೆ ಬೇಕಾದ್ರೆ, ಅದು ಗೊತ್ತಾಗ ಅರ್ಥ ಆಗತ್ತೆ. ಮಾಮೇ ವೈಶ್ಯಸ್ಯ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ.
ಇತ್ಯುಕ್ತ ಪ್ರಣಿಪತ್ಯ. ಇದರಿಂದ ಒಂದು ಪದಾರ್ಥ ಪರಮಾತ್ಮ ಹೇಳಿದ. ಎಲ್ಲರಿಗೂ ಹೇಳೋದಿಲ್ಲ. ಯಾರಿಗೆ ಹೇಳ್ತೇನೆ? ಪ್ರಿಯರಿಗೆ ಮಾತ್ರ ಹೇಳ್ತೇನೆ. ಧೃತರಾಷ್ಟ್ರ ಹೇಳ್ತು ಮುಂದೆ ಬರ್ತದೆ. ನನಗಿಷ್ಟೆಲ್ಲ ಹೇಳ್ತೀಯಲ್ಲ, ನೀನೇ ಒಂದು ಮಾತು ಹೇಳೋದು, ನಾನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಅವರಿಗೆ ನಾನು ಹೇಳೋದಿಲ್ಲ. ಯಾಕೆ? ಅವ್ನು ಕೇಳೋದಕ್ಕೆ ತರೀಲ್ಲ. ಯೋಗ್ಯ ಅವನು. ವಕ್ತಾನುಕೂಲ್ಯ, ಶ್ರೋತಾನುಕೂಲ್ಯ ಮೂರು ಇರಬೇಕಲ್ಲ. ಶ್ರೋತಾನುಕೂಲ ಅವನ ಜೊತೆ ಮಾತು ಕೂಡ ಆಡಲ್ಲ ಅಂತ ಹೇಳ್ಬಿಡ್ತಾರೆ ವೇದವ್ಯಾಸ. ವೆರಿ ಇಂಪಾರ್ಟೆಂಟ್. ಇದೇ ಅರ್ಥ ನಿಮಗೆ ಬರುತ್ತೆ. ಈಗ ಎಲ್ಲರಿಗೂ ಭಗವದ್ಗೀತೆ ಅರ್ಥ ಸಿಗೋದಿಲ್ಲ. ತಾತ್ಪರ್ಯ ಸಿಗೋದೇ ಇಲ್ಲ. ಫಸ್ಟ್ ಓದೋ ವಿಚಾರ. ಆಮೇಲೆ ಯಾಕೆ ಸಿಗೋದಿಲ್ಲ ಅಂದರೆ ಆ ಸಿಗಲಕ್ಕೂ ಏನು ಮಾಡಿರ್ಬೇಕು? ಫಸ್ಟ್ ಇವರು ಯೋಗ್ಯತೆ ಬೇಕದಕ್ಕೆ. ಎಲ್ಲರಿಗೂ ಸಿಗಲಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಮನೆ ಇದ್ದಿದ್ದನ್ನು ಬಿಸಾಕ್ಬಿಡ್ತಾರೆ ಹೋಗ್ಬಿಟ್ಟು. ಅದು ಯೋಗ ಇಲ್ಲ ಅವರಿಗೆ. ಯಾವುದೋ ಮನೇಲಿ ಹುಟ್ಟಿರ್ತಾನೆ, ಒಳ್ಳೆ ಮನೆ, ಪಾಪ ಸಂಸ್ಕಾರ ಇದೆ, ಬಂದಿದೆ. ಎಷ್ಟೋ ಜನ ಮಾಡಿದವರಿದ್ದಾರೆ ಗೊತ್ತಾಯ್ತಾ? ಅದನ್ನ ಬಿಸಾಕ್ಬಿಡ ಬಂದಷ್ಟು ಸದ್ಯ ಪೀಡೆ ಹೋಯ್ತು ಅಂತ ಹೋಗಿದ್ ಬಿಡ್ತಾರೆ. ಯೋಗ ಇಲ್ಲ ಅವರಿಗೆ. ಅವನು ಇನ್ನೊಬ್ರು ಯಾರು ದಾರಿ ತೊಗೊಂಡ್ಬಿಟ್ರೆ ಅವನು ಹೋಗಕ್ಕೆ ಶುರು ಮಾಡ್ತಾನೆ. ಅವನು ಯೋಗ ಇದೆ, ಇವನು ಇಟ್ಕೊಳ್ಳೋ ಯೋಗ ಇಲ್ಲ, ಅವನಿಗೆ ಸಿಗೋ ಯೋಗ ಇದೆ ಅವನಿಗೆ. ಇದೆಲ್ಲ ಯೋಚನೆ ಮಾಡಿದರೆ ದೇವ್ರು ಹ್ಯಾಕೆ ಕೊಡ್ತಾರೆ ಎಂಬುದು ಅರ್ಥ ಆಗುತ್ತೆ. ಪ್ರಣಿಪತ್ಯೈನಂ ಕ್ಷಮಸ್ವ ಇತ್ಯಾ. ಈಗ ಅರ್ಜುನ ಕ್ಷಮಸ್ವ, ದಯವಿಟ್ಟು ಕ್ಷಮಿಸು ಅಂತ ಕೇಳಿಕೊಂಡ. ಭೂಷಿತ್ವ, ಇದೇ ರೀತಿ ವಿಶ್ವರೂಪ ತೋರಿಸಿದ್ರೆ ದುರ್ಯೋಧನ ಮಾಡಿದ್ದೇನೋ ಅದು ಮ್ಯಾಜಿಕ್ ಅಂತ ತಿಳ್ಕೊಂಡು ಸರಿಯಾಗಿ ನೋಡ್ಲೂ ಇಲ್ಲ, ಮ್ಯಾಜಿಕ್ ಅಂತ ಆಯ್ತು ಅವ್ರು ತಿಳ್ಕೊಂಡು ಅಪಾರ್ಥ ಮಾಡ್ಕೊಬಿಟ್ಟ. ಅಲ್ಲಿಂದ ಎಂದೋ ಜ್ಞಾನ ಬಂದ್ಬಿಡ್ತಿತ್ತು ಅವನಿಗೆ. ಇತ್ಯುಕ್ತ ಪ್ರಣಿಪತ್ಯೈನಂ ಕ್ಷಮಸ್ವ ಇತ್ಯಾಹ ಫಲ್ಗುಣಃ ಉಷಿತ್ವಾ ಕತಿಚಿನ್ಮಾಸಾನ್ ಯಯುಃ ಸರ್ವೇಪಿ ಪಾಂಡವಾಃ. ಇತ್ಯುಕ್ತ ಪ್ರಣಿಪತ್ಯ ಏನಂ ಕ್ಷಮಸ್ವ ಇತಿಯಾಹ ಫಲ್ಗುಣಃ. ಇಷ್ಟೆಲ್ಲ ಹೇಳಿದ ತಕ್ಷಣ ಪ್ರಣಿಪತ್ಯ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆ. ಪ್ರಣಿಪಾತೇನ ಅದು ಪ್ರಣಿಪಾತದಿಂದ ತಿಳ್ಕೊಂಡು ಮತ್ತೆ ಪ್ರಣಿಪಾತ ಮಾಡಿ. ಎರಡಿದೆ ಈಗ. ಪಾಠಕ್ಕೆ ಪ್ರವಚನಕ್ಕೆ ಹೋದ ಮೊದಲು ನಮಸ್ಕಾರ ಮಾಡಿ ಕೊಡ್ತಾರೆ, ಹೋಗ್ಬೇಕಾದ್ರೆ ಮತ್ತೆ ನಮಸ್ಕಾರ ಮಾಡಿ ಹೇಳ್ತಾರೆ. ಯಾತಕ್ಕೆ? ಕೇಳಕ್ಕೋಸ್ಕರ ಹೇಳಿದ್ದಕ್ಕೆ ನಮಸ್ಕಾರ, ಹೇಳಿದ್ದಕ್ಕೆ ನಮಸ್ಕಾರ. ಮತ್ತೆ ಎರಡು ಸತ್ ಮಾಡೋದಿಲ್ಲ ಅದೇನು ಅತ್ತ. ಈ ಪ್ರಣಿಪತ್ಯ ಮತ್ತೆ ನಮಸ್ಕಾರ ಮಾಡ್ದ. ಏನಂ ಕ್ಷಮಸ್ವ ಇತ್ಯಾಹ ಫಲ್ಗುಣಃ ಉಷಿತ್ವಾ ಕತಿಚಿನ್ ಮಾಸಾನ್ ಯಯುಃ ಸರ್ವೇಪಿ ಪಾಂಡವಾಃ. ಆಮೇಲೆ ಕೆಲವು ತಿಂಗಳುಗಳಲ್ಲಿ ವಾಸ ಮಾಡಿಬಿಟ್ಟು ಪಾಂಡವರೆಲ್ಲ ವಾಪಸ್ ಹೊರಟರು. ಎಲ್ಲಿ ಬಂದಿತ್ತು ಕತೆ? ಎಲ್ಲಿ ಏನು ನಡೆದಿತ್ತಿದ್ರು ಮುಂಚೆ? ಈಗ ಏಕಾಹ ಯಜ್ಞ, ದಿನಾಶ್ವಮೇಧ ನಡೆದಿದೆ. ಅದಕ್ಕೆ ಬಂದವರು. ಉಳಿದವರೆಲ್ಲ ಹೋಗಿದ್ದರು, ಪಾಂಡವರು ಮಾತ್ರ ಉಳ್ಕೊಂಡಿದ್ದರು. ಕೃಷ್ಣ ಜೊತೆ ಕರ್ಕೊಂಡು ಬಂದಿದ್ದ ದ್ವಾರಕೆಗೆ. ಎಲ್ಲಿಂದ? ಕುರುಕ್ಷೇತ್ರ ಕರ್ಕೊಂಡು ಬಂದಿದ್ದ. ಈಗೇನಾಯ್ತು? ಈಗ ಹಿಂದೆ ಏನೋ ನಡೆದೋಯ್ತು. ಈಗ ಇಟ್ಟು ನಡಿಲಿಕ್ಕೆ ಕೃಷ್ಣ ಏರ್ಪಾಡು ಮಾಡಿದ್ದ. ಅವ್ರ ಅಹಂಕಾರ ಕಡಿದಕ್ಕೆ ಅಂತ ಮಾಡಿದ್ದ. ಕರ್ಕೊಂಡು ಹೋಗ್ಬಿಟ್ಟು ಈಗೇನು ಮಾಡ್ದ? ಎಲ್ಲ ಸರಿ ಮಾಡಿ ವಾಪಸ್ ಕಳಿಸ್ಕೊಟ್ಟು. ಇತ್ಯುಕ್ತ ಪ್ರಣಿಪತ್ಯೈನಂ ಕ್ಷಮಸ್ವೇತ್ಯಾಹ ಫಲ್ಗುಣಃ ಉಷಿತ್ವಾ ಕತಿಚಿನ್ ಮಾಸಾನ್ ಯಯುಃ ಸರ್ವೇಪಿ ಪಾಂಡವಾಃ. ಅನುಜ್ಞಾತಾಃ ಕೇಶವೇನ ಭಕ್ತಿ ನಮ್ರಧಿಯೋ ಅಚ್ಯುತೆ ಸಂಭಾವಿತಾಃ ಕೇಶವೇನ ಸೌಹಾರ್ದೇನ ಅಧಿಕೇನ ಚ. ಅನುಜ್ಞಾತಾಃ ಕೇಶವೇನ ಭಕ್ತಿ ನಮ್ರಧಿಯಃ ಅಚ್ಯುತೆ ಸಂಭಾವಿತಾಃ ಕೇಶವೇನ ಸೌಹಾರ್ದೇನ ಅಧಿಕೇನ ಚ. ಅನುಜ್ಞಾತಾಃ ಕೇಶವೇನ, ಕೃಷ್ಣ ಅನುಗ್ರಹ ಆಯಿತು. ಭಕ್ತಿ ನಮ್ರಧಿಯ, ಭಕ್ತಿಯಿಂದ ಮನಸ್ಸಿನಲ್ಲಿ ನೋಡಿ. ಪ್ರವಣಂ ಕುರು ಮಾನಸ ಮೀಶಪದೆ ಕುರು ಹುಂಕ್ಷತ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತ ಪದೇ. ಭಕ್ತಿ ನಮ್ರಧಿಯ, ವಿನಮ್ರಧಿಯ. ಮನಸ್ಸು ಹೇಗಿರಬೇಕು? ದೇವ್ರ ಮಹಿಮೆ ಕೆಡ್ತಾ ಹೋದಂತೆ ಏನಾಗಿ ದೊಡ್ಡದು ಕಂಡಾಗ ಏನಾಗ್ತಾನೆ ಮನುಷ್ಯ? ಆ ಸಣ್ಣವನು ತಿಳ್ಕೊ. ಅದೇ ನಮ್ರತೆ ಅಂದ್ರೆ ಅದೇನೆ. ಅಧಿಪೋ ನಮ್ರಧಿಯೋ ಅಚ್ಯುತೆ ಸಂಭಾವಿತಾಃ ಕೇಶವೇನ ಸೌಹಾರ್ದೇನ ಅಧಿಕೇನ ಚ. ಕೃಷ್ಣ ಅಧಿಕವಾದ ಪ್ರೀತಿಯಿಂದ ಸೌಹಾರ್ದದಿಂದ ಅವರನ್ನು ನೋಡಿ ಮಾಡಿ ಕಳಿಸಿಕೊಟ್ಟ. ತತಃ ಕದಾಚಿತ್ ಪ್ರವರೇ ಸಭಾತಲೆ. ತಮಗೇನಾಗುತ್ತೆ? ಅಹಂಕಾರ ಪಟ್ಟು ಅವಮಾನ ಮಾಡಿರ್ತಾರೆ. ಅವರಿಂದ ನಾನು ಜೋರು ಮಾಡಿರ್ತಾರೆ. ವಿಷಯ ಗೊತ್ತಾಗುತ್ತೆ, ಸಿಟ್ಟು ಬರುತ್ತಾಗ. ಏನು ಅವ್ರ ಮುಂದೆ ನನಗಿಂತ ಜೋರು ಅಂತ ಹೇಳ್ಕೊಂಡೆ ನೀನೀಗ ಬಾ ಇಲ್ಲಿ ಅಂತ ಹೇಳ್ತಾರೆ. ದೇವರೆಲ್ಲ ಕ್ಷಮಿಸ್ಬಿಟ್ಟು, ಕ್ಷಮಿಸು ಅಂತ ಕೇಳಿದ್ನಲ್ಲ, ಎಲ್ಲ ಕ್ಷಮಿಸಿಬಿಟ್ಟು ವಿಶೇಷ ಅನುಗ್ರಹ ಮಾಡಿದ್ನೆ ಹೊರತು ಏನು ಮಾಡಲಿಲ್ಲ? ಸಿಟ್ಟು ಮಾಡಿಕೊಳ್ಳೋಕೆ ಹೋಗಲಿಲ್ಲ. ಯಾಕೆಂದರೆ ಸಣ್ಣವರು ತಪ್ಪು ಮಾಡಿದಾಗ ಕ್ಷಮಿಸ್ತಾರೆ. ಕ್ಷಮೆ ಕೇಳಿದಾನೆ ಬೇರೆ. ಕ್ಷಮೆ ಕೇಳಿದ್ಮೇಲೆ ಕ್ಷಮಿಸ್ಬೇಕು. ಕ್ಷಮೆ ಕೇಳಿದ ಹೋದ್ರೆ ಏನು ಮಾಡಬೇಕಾಗ? ಕ್ಷಮಿಸೋ ಕಾರಣ ಕ್ಷಮೆನೇ ಕೇಳಿಲ್ಲ, ಕ್ಷಮಿಸೋ ಪ್ರಶ್ನೆನೇ ಬರಲಿಲ್ಲ. ಕ್ಷಮಿಸೋ ಪ್ರಶ್ನೆ ಬರೋದು ಕ್ಷಮೆ ಕೇಳಿದಾಗ ನಮಗೆ ಪ್ರಶ್ನೆ ಬರುತ್ತೆ. ದೇವರು ಯಾಕೆ ಕ್ಷಮಿಸಿಬಿಡ್ಬಾರ್ದು? ಇವ್ರನ್ನೆಲ್ಲ ಎಲ್ಲರೂ ಕ್ಷಮಿಸಿಬಿಡ್ಲಿ ಅಂತ ಕೇಳಿದ್ರೆ ಆಯಿತು ಕ್ಷಮಿಸ್ತಾನೆ. ಅವ್ರು ಕ್ಷಮೆ ಕೇಳಬೇಕು ಅವರು ಫಸ್ಟ್. ಅರ್ಜುನ ಕೇಳಿದ, ಅರ್ಜುನ ಯಾಕೆ ಕ್ಷಮಿಸ್ತೆ? ಭಾರಿ ತಪ್ಪು ತಿಳ್ಕೊಂಡ, ಕ್ಷಮೆ ಕೇಳಿ. ದುರ್ಯೋಧನ ಕೃಷ್ಣನ ಕಾಲಿಗೆ ಒದ್ದಿಲ್ಲ, ಗೊತ್ತಾಯ್ತಾ? ಮೃಗಗಳು ಒದ್ದಿದ್ದಾರೆ, ಗೊತ್ತಾಗಿದೆ. ಆ್ಯಕ್ಚುಲಿ ಆ ದೃಷ್ಟಿಯಿಂದ ದೊಡ್ಡ ಅಪರಾಧ. ಕೃಷ್ಣ ಕ್ಷಮಿಸ್ತೆ ಅಂದ. ಯಾತಕ್ಕೆ? ಕೇಳಿಕೊಂಡಿದ್ದೆ ಕ್ಷಮಿಸ್ಲಿಕ್ಕೆ. ಇವರು ನಿಮ್ಮ ಕೇಳಿಕೊಂಡು ಖಂಡಿತ ಕ್ಷಮಿಸ್ತಿರಲಿಲ್ಲ. ಅದಕ್ಕೆ ಪ್ರಶ್ನೆ ಉತ್ತರ, ಯಾರೇ ಪ್ರಶ್ನೆಗೆ ಉತ್ತರ ಕೊಡಬೇಕು. ಭಾರಿ ಅನ್ಯಾಯ ಕೃಷ್ಣ ಮಾಡಿದ್ದು, ಕ್ಷಮಿಸಬಹುದಾಗಿತ್ತು. ನಮ್ಮ ಪ್ರಶ್ನೆ ಸಿಂಪಲ್ ಆನ್ಸರ್ ಏನು ಕೊಡಬೇಕು? ಕ್ಷಮೆ ಕೇಳಿದ್ದಾರ ಅವರು? ಇಲ್ಲ. ಕ್ಷಮಿಸೋ ಪ್ರಶ್ನೆಯಲ್ಲಿ ಬರುತ್ತೆ. ಈಗ
ಕ್ಷಮೆ ಕೇಳಿದ್ರೆ ಕ್ಷಮಿಸಲಿಲ್ಲ ಅಂದರೆ ತಪ್ಪಾಗುತ್ತೆ. ಇವತ್ತು ಅಪ್ಲೈ ಮಾಡಿಲ್ಲ, ಅವ್ರು ಸೀಟ್ ಹಾಕಿ ಕೊಡೋರು, ಅಪ್ಲೈ ಫಟ್ರಾಂಕಿ ಇರ್ಬೋದು, ಅವರು ಅಪ್ಲೈ ಮಾಡಿಲ್ಲ ಅವರು. ಅದು ಆಮೇಲೆ ಟೈಮ್ ಇನ್ನೂ ತಮಾಷೆ ಕೆಲಸ ಸತ್ತೆ, ಟೈಮ್ ಬಾರ್ದು ಅಪ್ಲೈ ಮಾಡಿದ್ರೆ ಕನ್ಸಿಡರ್ ಮಾಡಬೇಕಾಗಿಲ್ಲ ಅವರು. ಎಕ್ಸ್ಟ್ರಾ ಕೇಸ್ ಅಂತ ಬೇಕಾದ್ರೆ ಮಾಡಿ ಬೈಂಡಿಂಗ್ ಅಲ್ಲ, ಬೇಕಾದ್ರೆ ಮಾಡ್ದೇನೂ ಇರ್ಬೋದು, ಮಾಡದೇನೂ ಇರ್ಬೋದು. ಅರ್ಥ ಆಯ್ತಾ? ಈ ದೃಷ್ಟಿಯೊಳಗೆ ಅರ್ಥ ಮಾಡಿಕೊಂಡ್ರೆ ದೇವರು ಯಾತಕ್ಕೆ ಉಳಿದವ್ರನ್ನ ಕ್ಷಮಿಸೋದಿಲ್ಲ ಅಂದರೆ ಅವರು ಕ್ಷಮೆ ಕೇಳಿಲ್ಲ ಅಂದ್ರಿಂದ. ಕೇಳಿದ್ರು ಕ್ಷಮಿಸ್ತಾ ಹೋಗಿದ್ರೆ ದೇವ್ರನ್ನ ಏನಂತ ಕರೀತಿದ್ರಾಗ? ಕ್ರೂರಿ ಅಂತ ಕರೀತೀವಿ. ಕ್ರೂರಿ, ಎಷ್ಟು ಕ್ರೂರಿ ದೇವರು. ಆ ಕ್ಷಮೆ ಕೇಳಿದ ಮೇಲೂ ಕೂಡ ಕ್ಷಮಿಸ್ತಾ ಇರಬೇಕಾ? ಮತ್ತು ಇವರು ಕೆಲವರು ಪಕ್ಷಪಾತಿ, ಇವ್ರನ್ನ ಕ್ಷಮಿಸ್ತಾ ಅವ್ರನ್ನ ಕ್ಷಮಿಸೋದಿಲ್ಲ ಅಂದರೆ ಪಕ್ಷಪಾತಿ ಆಗ್ತದೆ. ಕ್ರೂರಿ, ಪಕ್ಷಪಾತಿ ಎರಡೆರಡು ದೋಷ ಬರೋದು. ಪ್ರಶ್ನೆನೇ ಬಂದಿಲ್ಲ. ಕಾರಣ ಏನು ಅಂದರೆ ಅವನು ಕೇಳಿಯೇ ಇಲ್ಲ. ಸಂಭಾವಿತಾ ಕೇಶವೇನ ಸೌಹಾರ್ದೇನ ಅಧಿಕೇನ ಚ ತತಃ ಕದಾಚಿತ್ ಪ್ರವರೇ ಸಭಾತಲೆ ಧರ್ಮಾತ್ಮಜೋ ರಾಜಭಿರ್ಭ್ರಾತೃಭಿಶ್ಚ ವೃತೋ ನಿಶಮ್ಯೈವ ಸಭಾಸುರಾಣಾಂ ಯಥಾಸ್ಥಿತ ನಾರದಮನ್ವಪೃಚ್ಛತ್. ತತಃ ಕದಾಚಿತ್ ಪ್ರವರೇ ಸಭಾತಲೆ ಧರ್ಮಾತ್ಮಜಃ ರಾಜಭಿಃ ಭ್ರಾತೃಭಿಃ ಚ ವೃತಃ ನಿಶಮ್ಯ ಏವ ಸಭಾಃ ಸುರಾಣಾಂ ಯಥಾಸ್ಥಿತಾಃ ನಾರದಂ ಅನ್ವಪೃಚ್ಛತ್. ತತಃ ಕದಾಚಿತ್ ವಾಪಸ್ ಬಂದ ಮೇಲೆ ಒಂದು ದಿವಸ ನಡೀತೊಂದು ಪ್ರಸಂಗ. ಪ್ರವರೇ ಸಭಾತಲೆ, ವರ ಶ್ರೇಷ್ಠ, ಪ್ರವರ ಭಾರಿ ಶ್ರೇಷ್ಠ. ಭಾರಿ ಶ್ರೇಷ್ಠವಾದ ಸಭಾತಲದಲ್ಲಿ ಧರ್ಮರಾಜ ಕೂತಿದ್ದ. ಅಲ್ಲಿ ನಾರದರು ಬಂದರು. ಬಂದ ತಕ್ಷಣ ಅವ್ರು ಭಾರಿ ಸನ್ಮಾನಾದಿಗಳನ್ನು ಮಾಡಿದ. ನಾರದರು ಪ್ರಶ್ನೆ ಮಾಡ್ತಾರೆ, ಬಹಳ ಅಪೂರ್ವ ಮಹಾಭಾರತ ಆಚಾರ್ಯ ಪ್ರಸಂಗ ಬಂದಿಲ್ಲ ಅಂತ ಹೇಳಲಿಲ್ಲ. ಅಲ್ಲಿ ಬಂದಾಗ ಕೇಳ್ತಾರೆ, ಏನು ಧರ್ಮರಾಜ ಚೆನ್ನಾಗಿದ್ದೀಯಾ, ಹೀಗಿದ್ದೀಯಾ, ಹೀಗೆ ನೋಡ್ಕೊತಿದ್ದೀಯಾ ಅಂತ ಅಧ್ಯಾಯ ಪೂರ್ತಿ ಮಾತಾಡ್ತಾರೆ. ನೂರಾರು ಶ್ಲೋಕ ಗೊತ್ತಾಯ್ತಾ? ಯಾಕೆ ರಾಜರು ಹೇಗಿರಬೇಕು, ಸಂಧಾನ ಮಾಡ್ತೀವಿಲ್ಲ ಅಂತ ಕೇಳಿ ಅರ್ಥ ಮಾಡಬೇಕು ಅಂತಾರೆ. ಪೂಜೆ ಮಾಡ್ತೀಯಲ್ಲ ಆ ಥರ ಕೇಳ್ತಾ ಹೋಗ್ತಾರೆ. ಸರಿಯಾಗಿ ನೋಡ್ಕೊತಿದ್ದಿರ್ತಾರೆ, ಯಾರು ಪಕ್ಷಪಾತ ಮಾಡೋದಿಲ್ವಲ್ಲ, ಎಲ್ಲ ಕೇಳ್ತಾರೆ. ಅದಕ್ಕೇನಂತ ಖಚಿತ ಸರ್ಗ ಅಂತ ಅದೆಷ್ಟ ಆಗಬೇಕಾದ್ರೆ ರಾಜರಿಗೆಲ್ಲ ರಾಮಾಯಣದಲ್ಲೂ ಹಾಗೆ ಬರುತ್ತೆ, ಒಂದು ಇಲ್ಲೂ ಹಾಗೆ ಬರುತ್ತೆ. ಎರಡು ಸೇರಿಸ್ಬಿಟ್ಟು ಪ್ರಿಂಟ್ ಮಾಡಿಸಿದರೆ ರಾಜನೀತಿ ರಾಜನ ಹೇಗೆ ನಡ್ಕೋಬೇಕು ಅಂತ ಹೇಳ್ತಾರೆ. ಭಾರಿ ಅಪೂರ್ವ. ಅದನ್ನು ಸರಿಯಾಗಿ ನಡ್ಕೊಂಡ್ರೆ ಮೋಸ ಹೋಗೋ ಚಾನ್ಸೇ ಇಲ್ಲ. ರಾಯಭಾರಿ ಕಳಿಸ್ಬೇಕಾದ್ರೆ ಅತ್ಯಂತ ಆಪ್ತನನ್ನು ಕಳಿಸ್ಬೇಕು. ಏನು ಮಾಡ್ತಾನೆ ಅಂದ್ರೆ ಅವ್ನು ಮಿಸ್ಯೂಸ್ ಮಾಡ್ತಾನೆ. ಅವನು ಆರ್ಕೆಸ್ಟ್ರನ್ನ ಸೆಳಿದ್ದೊಂದು ಸುಳ್ಳು ಹೇಳ್ಬಿಡ್ತಾನೆ. ಹಾಗಾಗಬಾರ್ದು. ಅದಕ್ಕೇನೆ ಬೇರೆಯವ್ರನ್ನ ಅಂತ ಪೋಸ್ಟ್ ಕೊಡಬಾರ್ದು. ಮತ್ತೆ ಹೇಳ್ತಾರೆ, ಕೆಲವು ಪೋಸ್ಟ್ ಉಳಿದವ್ರಿಗೆ ಕೊಡಬಾರ್ದು. ವಿದೇಶ ಪರಕೀಯರಿಗೆ ಇಂಥ ಕೀ ಪೋಸ್ಟ್ ಕೊಡಬಾರ್ದು ಅಂತ ಹೇಳ್ತಾರೆ. ಪರಕೀಯರು ಯಾಕಂದ್ರೆ ಯಾವ ಕಾಲಕ್ಕೂ ಏನು ದೇವರು ಸರ್ವಜ್ಞ ಯೋಚನೆ. ಉಳಿದವರಿಗೆಲ್ಲ ಏನಾಗುತ್ತೆ, ಸರ್ವಜ್ಞ ಸರ್ವ ಸಮರ್ಥ. ಉಳಿದವರು ಆದಷ್ಟು ಪ್ರಿಕಾಷನರಿ ಮೆಜರ್ ಆಗಿ ಏನು ಮಾಡಬೇಕು, ಕೆಲವು ಪೋಸ್ಟ್ ಕೊಡಲೇಬಾರ್ದು. ಇದೆಲ್ಲ ವಿದ್ಯಾರ್ಥಿ ಹೇಳಿದಾಗ ಬ್ಯೂಟಿಫುಲ್ ಅದು. ಆಮೇಲೆ ಇವರೆಲ್ಲ ಸಂಬಳ ಸರಿಯಾಗಿ ಕೊಡ್ತಿದ್ದೀಯಲ್ಲ, ಸಕಾಲ ಕೊಡ್ತಿದ್ದಾರೆ ಸಂಬಳನ. ಅವರು ಸತ್ತೋದ್ರೆ ಯುದ್ಧದಲ್ಲಿ ಸೈನಿಕರು ಅವ್ರ ಮನೆಯವರಿಗೆ ಅನುಕೂಲ ಮಾಡಿಕೊಡ್ತೀವಲ್ಲ ಅಂತ ಎಷ್ಟೇ ಕಾನ್ಸೆಪ್ಟ್ ಇದೆ. ಲೇಟೆಸ್ಟ್ ಕಾನ್ಸೆಪ್ಟ್. ಸತ್ತವರ ಯೋಧರ ಮಕ್ಕಳನ್ನ, ಹೆಂಡಂದಿರನ್ನ ಸುರಕ್ಷಿತ ಇರೋ ವ್ಯವಸ್ಥೆ ಮಾಡಿದ್ದೆ ತಾನೇ. ಯಾರು ಸಮಯದಲ್ಲಿ ನೋಯ್ತಾ ಇಲ್ಲ ತಾನೇ. ಗೋಗಳೆಲ್ಲ ಸರಿಯಾಗಿದೆಯಲ್ಲ. ಅದು ಪ್ರಶ್ನೆ ಕೇಳೋದ್ರಲ್ಲಿ ಹೇಗಿರಬೇಕು ಹೀಗೆ ಮಾಡ್ತಾ ಇದೆಯಾ. ಮನೆಗಳು ಸ್ವಾಮಿ ಮಾಡಿದ್ದೆಲ್ಲ ದೇವರ ನಡೆಸಿದ್ದೇನೆ ಅಂತ ಹೇಳ್ತಾರೆ. ಇದು ಭಾರಿ ಮುಖ್ಯ. ನನ್ನೇ ಕೇಳ್ತೀರಿ ಅಂದರೆ ಹಾಗೆಲ್ಲ ಮಾತಾಡೋಕೆ ಹೋಗೋದಿಲ್ಲ. ಸ್ವಚ್ಛ ಸರಿಯಾಗಿದೆ, ಆರೋಗ್ಯ ಇದೆ ಅಂತ ಹೇಳಿದ್ರೆ ನನ್ನೇ ಪ್ರಶ್ನೆ ಮಾಡ್ತೀರಲ್ಲ. ಕೇಳಿದ್ದು ಒಳ್ಳೆ ದೃಷ್ಟಿಯಿಂದ ಅದನ್ನೆಲ್ಲ ತಿಳಿಸ್ತಾರೆ. ಅದು ವೇದವ್ಯಾಸರು ಎಲ್ಲೆಲ್ಲೋ ಹಾಗೆ ಹೇಳಿಬಿಡ್ತಾರೆ. ಅದು ಓದ್ತಾ ಇದ್ದವ್ರಿಗೆ ಗೊತ್ತಾಗಲ್ಲ, ಹೇಳಿಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ. ಸರಿಯಾಗಿ ಓದಬೇಕು ಮಹಾಭಾರತ. ಯಾರು ಅದು ಕನ್ನಡದಲ್ಲಿ ಬರೋದಿಲ್ಲ. ಆದ್ದರಿಂದ ಎಲ್ಲ ಮಿಸ್ ಆಗಿ ಕಥೆ ಬರೀತಾರೆ. ಅದು ತಪ್ಪು ಕಥೆ ಬರೀತಾರೆ, ಎರಡೆರಡು. ಬೇರೆಯವ್ರು ಮಹಾಭಾರತ ಬರೀ ಕಥೆ ಇರುತ್ತೆ, ತಮ್ಮದೇ ಕಲ್ಪನೆಗಳು ಸೇರಿಬಿಡುತ್ತೆ, ಮೂಲಕ್ಕೆ ವಿರುದ್ಧ ಇರುತ್ತೆ. ಅದನ್ನು ಜನ ಟೆಕ್ಸ್ಟ್ ಆಗಿ ಓದ್ತಾರೆ. ಪಾಪ ಅವ್ರು ಬರೀತಾರೆ, ಓದೋದೇ ಮೊದಲು ತಪ್ಪು. ಟೆಕ್ಸ್ಟ್ ಬುಕ್ ಆಗುತ್ತೆ ಮತ್ತೆ ಸಾಮಾನ್ಯ. ಅದು ಟೆಕ್ಸ್ಟ್ ಬುಕ್ ಕಂಪಲ್ಸರಿ ಓದಬೇಕಾದ್ರೆ ಬಾಯ್ಪಾಠ ಮಾಡಬೇಕು, ಒಪ್ಪಿಸ್ಕೊಂಡ್ಬಿಡ್ಬೇಕು, ಕತೆ ಮುಗಿತಲ್ಲ. ನಮ್ಮವ್ರಿಗೆ ಟೆಕ್ಸ್ಟ್ ಬುಕ್ ಆಗಲ್ಲ. ಅದರಿಂದ ಸರಿಯಾದ ವಿಷಯ ಗೊತ್ತು ಕೂಡ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಈಗ ಹೇಳ್ತಾರೆ, ರಾಜಭೇರ ಭ್ರಾತೃಭಿಶ್ಚ, ಚಕ್ರವರ್ತಿ ಆದ್ದರಿಂದ ರಾಜರೆಲ್ಲ ಕೂತಿದ್ದಾರೆ, ಭೀಮಸೇನಾದಿಗಳು ಕೂತಿದ್ದಾರೆ. ಇಟ್ಕೊಂಡ್ಬಿಟ್ಟು ವೃತಃ ನಿಶಮ್ಯೈವ ಸಭಾಸುರಾಣಾಂ. ಹಾಗೂ ಪ್ರಶ್ನೆ ಕೇಳಿದ, ಸ್ವಾಮಿ ಇಷ್ಟೆಲ್ಲ ಸಂಚಾರ ಮಾಡ್ತೀರಿ ತಾವು, ತ್ರಿಲೋಕ ಸಂಚಾರಿಗಳು, ನನ್ನ ಸಭೆ ಹೇಗಿದೆ? ಇದು ಭೂಲೋಕದ ಸಭೆ ಆಯ್ತು. ಈಗ ವಿಶೇಷ ಸ್ಪೆಷಲ್ ಇದು. ನೀವು ಎಲ್ಲ ಕಡೆ ತಿರುಗಿದವರು, ಎಲ್ಲ ದಿಕ್ಪಾಲಕ ಸಭೆಗೂ ಹೋಗಿ ಬಂದವರು. ಆ ಸಭೆಗಳು ಹೇಗಿದೆ ವರ್ಣನೆ ಮಾಡಿ ಅಂತ ಕೇಳ್ತಾರೆ. ವರ್ಷ ಟೆಂಡೆನ್ಸಿ ಅದು. ಒಂದು ಯುರೋಪಿಯನ್ಸ್ಗೆ ಹೋದಕ್ಕೆ ಯಾರು ಹೋಗಿದ್ರೆ ನಮ್ಮನೆಗೆ ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಹೇಗಿತ್ತು ಅಂತ ಕೇಳಿ. ತುಂಬ ಸಮಾನರಾದಾಗ ಬೇರೆಯವರೆಲ್ಲ ಕೇಳೋದಕ್ಕೆ ಹೋಗೋದಿಲ್ಲ. ಸಮಾನರಾಗಿದ್ದಾಗ ಏನು ಮಾಡ್ತಾರೆ, ಅವ್ರದ್ದು ಹೇಗಿದೆ ಇವ್ರದ್ದು ಹೇಗಿದೆ ಅಂತ ಕೇಳ್ತಾರೆ. ಇಲ್ಲಿ ಹಾಗೆ ಪ್ರಶ್ನೆ ಬಂತು, ಸಭೆ ಹೇಗಿದೆ, ಇಂದ್ರಾದಿ ದೇವತೆಗಳ ಸಭೆಗಳನ್ನು ಸ್ವಲ್ಪ ವರ್ಣನೆ ಮಾಡಿ ಅಂತ ಕೇಳಿದ. ಅಹಂಕಾರ ಪಟ್ಟಿಲ್ಲ.
ತಿಳ್ಕೋಬೇಕಷ್ಟೇ ಏನು ವ್ಯತ್ಯಾಸ ಇದೆ ಅಂತ ಹೇಳಿ. ಯಥಾಸ್ಥಿತ ನಾರದ ಮನ್ವ ಪೃಚ್ಛತ್, ತಕ್ಷಣನೇ ಸುರಾಣ ಯಥಾಸ್ಥಿತಾ, ಯಥಾ ಹೇಗೆ, ಸ್ಥಿತಾ ಇವೆ ಅದನ್ನು ನೀವು ಹೇಳಬೇಕು ಅಂತ ಕೇಳಿದ ತಕ್ಷಣ ನಾರದನ ಕೇಳಿದ. ಅವ್ರು ಹೇಳಿದರು. ಅದೆಲ್ಲ ಹೇಳ್ತಾ ಹೇಳ್ತಾ ಮುಗಿದ ಮೇಲೆ ಅಂತರಿಕ್ಷಂ ತ್ವಯಾ ಪ್ರೋಕ್ತಂ ಲಕ್ಷ ಯೋಜನ ಮುಚ್ಛ್ರಿತಂ ಎಲ್ಲ ಕೇಳಿದ ಮೇಲೆ, ಅವ್ರು ಹೇಳಿದ ಮೇಲೆ ಮತ್ತೆ ಪ್ರಶ್ನೆ ಮಾಡಿದ್ರು. ಅವ್ರು ಹೇಳಿದರೆ ಎಲ್ಲ ಅಲ್ಲೆಲ್ಲ ವರ್ಣನೆ ಬರುತ್ತೆ, ಅಲ್ಲೆಲ್ಲ ಕೂಡ ಅದಕ್ಕೆ ಸಭಾಪರ್ವದಲ್ಲಿ ಅನೇಕ ವಿಷಯಗಳು, ದೇವತೆ ಸಭೆಗಳು ಏನೇನಿದೆ, ಯಾವ ದೇವತೆಗಳು ಇರ್ತಾರೆ, ಯಾವ ದೇವರ ಪೂಜೆ ನಡೆಯುತ್ತಲ್ಲಿ, ಪ್ರಜೆಗಳು ಯಾರ್ಯಾರು, ಅವ್ರು ಹೇಗಿರ್ತಾರೆ ಎಲ್ಲ ಹೇಳ್ತಾರೆ. ಅಂದರೆ ಇರುವುದು ಉಳಿದ ದೇವತೆಗಳ ಲೋಕದ ಪರಿಚಯ ಮಾಡಿಕೊಡ್ತಕ್ಕಂಥ ಜಾಗ ಅದು ಓದಿಬಿಟ್ರೆ ಬೇರೆ ದೇವತೆಗಳ ಸಭೆಗಳಿಗೂ ಆ ಲೋಕಗಳಿಗೂ ನಮಗಿರುವ ವ್ಯತ್ಯಾಸ ಎಲ್ಲ ಗೊತ್ತಾಗುತ್ತೆ. ಅಂತರಿಕ್ಷಂ ತ್ವಯಾ ಪ್ರೋಕ್ತಂ ಲಕ್ಷ ಯೋಜನ ಮುಚ್ಛ್ರಿತಂ, ಅಂತರಿಕ್ಷ ಹೇಳಿದ್ದಾರೆ, ಲಕ್ಷ ಯೋಜನೆ ಇದೆ. ಅಂತರಿಕ್ಷ ಎಷ್ಟಿದೆ? ಲಕ್ಷ ಯೋಜನೆ ಇದೆ. ಇಲ್ಲಿ ಕೆಲವು ಸಂಶಯ ಬಂದ್ಬಿಡುತ್ತೆ. ನಮ್ಮ ಪ್ರಕಾರ, ಸೈನ್ಸ್ ಪ್ರಕಾರ ಅಂತರಿಕ್ಷ ಎಷ್ಟಿದೆ ಅಂತರಿಕ್ಷ ಸೈನ್ಸ್ ಪ್ರಕಾರ? ಎಂಡೇ ಲೈಟ್ ಇಯರ್ಸ್ ಲೆಕ್ಕ ಆಗ್ತಾ ಹೋಗ್ತಾರೋ, ಲೈಟ್ ಇಯರ್ಸ್ ಲೆಕ್ಕ ಭಾರಿ ಜಾಸ್ತಿ, ಎಂಡ್ಲೆಸ್ ಆಗಿದೆ. ಅಂತ ಹೊತ್ತಿನಲ್ಲಿ ಇಲ್ಲಿ ಲಕ್ಷ ಯೋಜನೆ ಅಂತ ಹೇಳ್ಬಿಟ್ರು ಆಚಾರ್ಯ. ನಮ್ಮ ಜನ ಏನಂತ ನೋಡಿಬಿಟ್ಟು ನೋಡಿದ್ರೆ ಸೈನ್ಸೇ ಗೊತ್ತಿಲ್ಲ ಇವರಿಗೆ, ಭೂಗೋಳನೇ ಗೊತ್ತಿಲ್ಲ, ಲಕ್ಷ ಯೋಜನೆ ಅಂತೆ. ಸೈನ್ಸ್ ಕರೆಕ್ಟಾಗಿ ಹೇಳಿದೆ, ಇವರು ತಪ್ಪು ಹೇಳಿ ಸೈನ್ಸ್ ಪ್ರೂವ್ ಮಾಡಿ ತೋರಿಸಿಬಿಟ್ಟಿದ್ದಾರೆ ಕೂಡ. ಲಕ್ಷ ಆಚಾರ ತಕ್ಷಣ ಹೇಳ್ತಾರೆ, ದಡ್ಡ ಹಾಗಲ್ಲ, ಗೊತ್ತಾಯ್ತಿಲ್ಲ. ಅಂತರಿಕ್ಷ ಶಬ್ದಕ್ಕೊಂದು ಅರ್ಥ ಇದೆ, ನಾವು ರೂಫ್ ಅಂತೀವಲ್ಲ ಹಾಗೆ. ಅಂತರಿಕ್ಷ ಟೆಕ್ನಿಕಲ್ ನೇಮ್ ಬೇರೆ, ಆಕಾಶ ಬೇರೆ, ಅಂತರಿಕ್ಷ ಬೇರೆ, ಗೊತ್ತಾಯ್ತಾ? ಸಹಸ್ರ ಸರಿಷಸ್ತೂರ್ಧ್ವಂ ದ್ವಿಶಬ್ದೇನಾಪಿ ಭಣ್ಯತೆ, 1000 ಸರಿಷ ಎತ್ತರದವರೆಗೆ ಏನಂತ ಕರೀತಾರೆ ಅದನ್ನ? ಅಂತರಿಕ್ಷ ಅಂತದ್ದು. ಅದಾದ ಮೇಲೆ ಏನಿದೆ? ಆಕಾಶ ಅಲ್ಲಿದೆ. ತುಂಬ ಜನ ಗೊತ್ತೇ, ಆಕಾಶ ಅಲ್ಲ ಅದು ಹೇಳ್ತಿರೋದು ಅವರೀಗ. ಅಂತರಿಕ್ಷ ಉದಾಹರಣೆಗೆ ನಾವು ಇದನ್ನ ಹೇಳ್ತಾ ಅರ್ಥ ಮಾಡ್ಕೋಬೇಕು, ಗೊತ್ತಾಗುತ್ತೆ ನಮಗೆ. ಈ ಭೂಮಿ ಇದೆ, ಭೂಮಿ ಇಷ್ಟಕ್ಕೆ ಇಲ್ಲ, ಗೊತ್ತಾಯ್ತಿಲ್ಲ. ಉದಾಹರಣೆಗೆ ತಿರ್ಸ್ತೀರಿ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಪದಾರ್ಥ ಒಂದು ಮರ ಹಾಕೊಂಡು ತಿರುಗಿಸಿ ಅಂತ ತಿಳ್ಕೊಳ್ಳಿ, ಅದು ಆಕ್ಸಿಸ್ ಬರುತ್ತಲ್ಲ, ಅದಿಷ್ಟು ಗೊತ್ತಾಗ ಎಲ್ಲಿ ಎಷ್ಟು ಕವರ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೌಂಡ್ ಬಂತು, ಸೌಂಡನ್ನು ಎಲ್ಲಿವರೆಗೆ ಕೇಳಿಸ್ಬೋದು ಅಂತ ಪ್ರಶ್ನೆ ಇದೆ. ಆ ಟೈಪಲ್ಲಿ ಕೂಗಳತೆ ಅಂತ ಕರೀತಾರೆ. ಕೂಗಳತೆ ಧ್ವನಿ ಕೇಳೋದು, ಜಾಗ ಕೂಗಳತೆ ಎಲ್ಲ ಇರೋದು, ಜಾಗ ಬೇಕಾದಷ್ಟಿದೆ. ಇವ್ರು ಕೂಗಿದ ಅಲ್ಲಿವರೆಗೆ ಕೇಳಿಸುತ್ತೆ ಅಷ್ಟೇ. ಅದಕ್ಕೆ ಅಂತರಿಕ್ಷ ಅಂತ ಕರೆದಿರೋದು. ಜನ ಸರಿಯಾಗಿ ಆಚಾರ ತಾಪ್ತಾರೆ ಬರೋದು, ಉಳಿದವ್ರೆ ಅರ್ಥ ಆದರೆ ಏನು ಮಾಡಿಬಿಟ್ರು, ಏನು ಎಷ್ಟಿದೆ ಏನು ಗತಿ, ಸೂರ್ಯ ಇರೋದೇ ಎಷ್ಟು ಕೋಟಿ ದೂರ ಇದ್ದಾರೆ, ಗೊತ್ತಾಯ್ತಾ? ಅದು ಇವ್ರ ಲೆಕ್ಕ ಬರೀ ಲಕ್ಷ ಲೆಕ್ಕ ಹೇಳ್ತಿದ್ದಾರೆ ಸರ್, ಲಕ್ಷ ಹೇಳ್ತಿದ್ದಾರೆ. ಸೂರ್ಯ ಅಂತರಿಕ್ಷದ ಥರ ಇರೋದೀಗ ತಪ್ಪಾಯ್ತು ಅಂತ ಹೇಳ್ತಾರೆ. ಅಲ್ಲ, ಟೆಕ್ನಿಕಲ್ ಅದು, ಟೆಕ್ನಿಕಲ್ ಹೇಳ್ತಿರೋದು ಅರ್ಥ. ನೋಡಿ ನಮ್ಮೆಲ್ಲ ಕೂಡ ಸೈಟ್ ಎಷ್ಟಿದೆ, ಬಿಲ್ಟ್ ಏರಿಯಾ ಎಷ್ಟಿದೆ, ಎಷ್ಟು ಡಿಫರೆನ್ಸ್ ಜಾಸ್ತಿ ಆಯ್ತು ಈಗ. ಸೈಟ್ ಬೇರೆ, ಬಿಲ್ಟ್ ಏರಿಯಾ ಬೇರೆ. ಯಾಕೆ? ಪೂರ್ತಿ ಕಟ್ಟಾಗಿಲ್ಲ, ಅದು ಕಡಿಮೆ ಆಯ್ತು. ಮತ್ತೆ ಇನ್ನೂ ಕೆಲವು ತೊಗೊಂಡ್ಬಿಟ್ಟಾಗ ಏನಾಯ್ತು, ಈಗ ಇನ್ನೂ ಕೆಲವು ತೊಗೊಂಡ್ರು. ರೂಮ್ 10x10 ಇದೆ ಅಂತ ತಿಳ್ಕೊಂಬೋಣ. 10x10 ಇದೆಲ್ಲ ಎಲೆ ಹಾಕಲೇ ಜಾಗಿಲ್ಲ ಅಂತಾನೆ. ಬೇರೆ ಫರ್ನಿಚರ್ ಆಕ್ಯುಪೈ ಮಾಡಿಬಿಟ್ಟಿದೆ, ಇಬ್ಬರಿಗೆ ಹಾಕ್ಬೋದು ಅಷ್ಟೇ ಅಂತ. 10x ಇಲ್ಲಿ 250 ಜನಕ್ಕೆ ಹಾಕ್ತಿರಲ್ಲ ಅಂದರೆ ಬೇರೆ ಪದಾರ್ಥ ಇದೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ಮಾಡಿಬಿಟ್ರಿ ಅವರು? ನೋಡಿದ್ರೆ ಗೊತ್ತೇ ಇದ್ದಿಲ್ಲ, ಆಗಿನ ಕಾಲಕ್ಕೆ ಹುಚ್ಚು ಮಾತಾಡ್ತಾರೆ. ಇವ್ರಿಗೂ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತೇಳಿ. ಇನ್ನೆಲ್ಲ ಆಚಾರ ಇಲ್ಲಿ ಬರ್ದೆಲ್ಲ ಆಚಾರ ಮತ್ತೆ ಬೇರೆ ಕಡೆ ಬರೀತಾರೆ. ಆಚಾರ ವೈಶಿಷ್ಟ್ಯ ಅದು ಓದ್ತಾ ಹೋಗ್ಬಿಟ್ಟು ಏನಂತ ಗೊತ್ತು, ಆಚಾರ್ಯ ಹೇಳ್ಬಿಟ್ರಲ್ಲ ಅನಿಸ್ಬಿಡುತ್ತೆ. ಬೇರೆ ಕಡೆ ಬರೋದಾಗಿದೆ ಆಗಲೇ ಅವರು. ಉಕ್ತಮ್ನೋ ಭಕ್ತಿ ಭೂಯ ಹೇಳಿದ್ರೆ ಮತ್ತೇನು ಮಾಡಲ್ಲ ಅವರು, ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಇದೆಲ್ಲ ಓದ್ಕೋಬೇಕು ಸರಿಯಾಗಿ. ಇವತ್ತು ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಪಾಠ. ಅವ್ಯಕ್ತ ಬೇರೆ, ಆಕಾಶ ಬೇರೆ. ಅವ್ಯಾಕೃತ ಆಕಾಶ, ಅವ್ಯಾಕೃತ ಆಕಾಶ ಬೇರೆ, ಭೂತಾಕಾಶ ಬೇರೆ, ಅಂತರಿಕ್ಷ ಬೇರೆ. ಮತ್ತೆ ಅದೆಲ್ಲ ಅಂತರಿಕ್ಷ ಮೇಲೆ ಹೋಗಿಲ್ಲ. ನಾವು ಅಂತರಿಕ್ಷ ದಾಟ್ಬಿಟ್ಟು ಏನಾಗುತ್ತೆ ಗೊತ್ತಾ ನಿಮಗೆ? ಡಿಲಿಂಗ್ ಕೈ ಬಿಡ್ತಾರೆ ಬಾವುಸ್ವರ್ಲಕ್ಕೆ. ಹೌದು, ಅಲ್ಲಿ ಮಧ್ಯೆ ಆ ಕಡೆಯಲ್ಲೇ ಈ ಕಡೆಯಲ್ಲಿ ಹಾಕ್ತಾರೆ. ಹೌದೌದು, ವಾಪಸ್ ಬರ. ಅದೇನಾಗುತ್ತೆ ಗೊತ್ತಾ ನಿಮಗೆ? ಆ್ಯಕ್ಚುಲಿ ದಾಟೋದು ಸುಲಭ ಅಲ್ಲ, ಜಡಿಯುತ್ತೆ, ಅಲ್ಲಿವರೆಗೆ ಸ್ಕೋಪ್ ಇದೆ, ಎಳೆದು ಬಿಡುತ್ತೆ. ಅದು ಎಳೆಯುತ್ತಲ್ಲ, ಅದಾದ್ಮೇಲೆ ಎಳೆಯಲ್ಲ, ಬಿಟ್ಬಿಡುತ್ತೆ. ಆಮೇಲೆ ಗ್ಯಾಪ್ ಇದೆ, ಆ ಕಡೆ ಹೊಲಗಿಲ್ಲ, ಈ ಕಡೆ ಬರಾಗಿಲ್ಲ, ಅಲ್ಲೇ ಸುತ್ತ. ಅದು ತ್ರಿಸಂಗ ಸ್ವರ್ಗ ಅಂತ. ಅದೇ ತ್ರಿಸಂಗ ಸ್ವರ್ಗ ಅಂದ್ರೆ ಅದು. ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಆ ಕಡೆ ಅದು ಎಳೆಯೋದಿಲ್ಲ, ತಮ್ಮದಲ್ಲ ಅದು. ಈ ಕಡೆ ಇದು ಎಳೆಯೋದಿಲ್ಲ, ತಮ್ಮದಲ್ಲ. ಕಡೆಗೆ ಎಲ್ಲಿ ಬಿಡ್ತಾರೆ, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಹೇಳಿತಾ? ಅದಕ್ಕೆ ಭೂಮಿ ಎಲ್ಲಿದೆ ಅಂತ ಕೇಳಿದ್ರೆ ಇಷ್ಟೇ ಭೂಮಿ ಅಂತ ಹೇಳಬಾರದು. ಇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಭೂಮಿ ಅದು, ಗೊತ್ತಾಗ್ತಿಲ್ಲ. ಭೂಮಿ ಆಕ್ಸೆಸ್ ಅದು. ಇಲ್ಲದ್ರೆ ನೀವು ಪ್ಲೇನ್ ಹಚ್ಬಿಟ್ಟು ಎಲ್ಲ ಹೋಗ್ಬಿಡ್ತಿದ್ವಿ, ಹಿಡಿಸ್ತಾ ಇದ್ದಿಲ್ಲ, ಎಲ್ಲೆಲ್ಲ ಹೋಗ್ಬಿಡ್ತಾ ಇತ್ತು. ಅದೆಲ್ಲಿ ಹೋಗುತ್ತೆ ಆ್ಯಕ್ಚುಲಿ? ಇದ್ರ ಪ್ರಕಾರ ಕಂಟ್ರೋಲ್ ಆಗುತ್ತೆ. ಇದು ಕಂಟ್ರೋಲ್ ಮಾಡ್ತಾ ಇದೆ ಹಾಗೇನೆ.
ಅದು ಭಾರಿ ಇಂಪಾರ್ಟೆಂಟ್. ಪೊಲೀಸಿಗೆ ಹೋಗ್ರಿ ಅಂದ ತಕ್ಷಣ ಈ ಕೈ ತೋರಿಸಿದ ಜಾಗ ಅಲ್ಲ, ಅದಿಷ್ಟು ದಿಕ್ಕೆಲ್ಲ ಕವರ್ ಆಗುತ್ತೆ. ಅಷ್ಟು ದಿಕ್ಕು ಅಪ್ಲಿಕಬಲ್. ಬೆಂಕಿ ಇದೆ, ಈಗ ಬೆಂಕಿನೇ ಇದೆ, ಒಲೆ ಜೋರ ಬೆಂಕಿ ಉರಿತಾ ಇದೆ, ನಾವು ಮುಂದೆ ಕೂತಿದ್ದೇವೆ. ಎಲ್ಲಿವರೆಗೆ ಬಿಸಿ ಬರುತ್ತೆ ಲೆಕ್ಕ ಆಗೋದಿಲ್ಲ. ಎಲ್ಲಿವರೆಗೆ ಬಿಸಿ ಬರುತ್ತದು ಲಿಮಿಟ್ ಇದೆ. ಆ ಲಿಮಿಟ್ ಏನಂತ ಅದಿಷ್ಟು ಕೂಡ ಯಾವ ವಲಯ ಅದು ಫೈರ್ ಸೇರಿದ್ದು ಅದು ಕೂಡ. ಆ್ಯಕ್ಚುಲಿ ಫೈರ್ ಅಲ್ಲಿಲ್ಲ, ಫೈರ್ ಅಲ್ಲಿವರೆಗೂ ಕಂಡಕ್ಟ್. ಚಳಿ ಹಿಮ ಇದೆ ಅಲ್ಲಿವರೆಗೆ ಕವರ್ ಆಗಿ, ಆ ಥರ ಅಂತರಿಕ್ಷ ಕರೆದಿರೋದು. ಅದು ಅಪಾರ್ಥ ಮಾಡಿಕೊಂಡು ಆಕಾಶನೇ ಇಷ್ಟೊತ್ತು ಆಚಾರ ಹೇಳ್ಬಿಟ್ಟಿದ್ದಾರೆ, ಭಾಗವತ ಹೇಳ್ಬಿಟ್ಟಿದೆ, ತಪ್ಪು ಹೇಳುತ್ತಾರೆ, ಇವರಿಗೆ ತಪ್ಪು ಅಂತೇಳಿ ಏನು ಓದೋ ಗೊತ್ತಿಲ್ಲ ಇವರಿಗೆ. ಅದಕ್ಕೆ ಹಾಗಾಗಿ